ಸಮಯ ನಾವು ದೇವರ ವಾಕ್ಯವನ್ನು ಗಮನಿಸಲಿಕ್ಕಿರುವಂಥ ಒಂದು ಸಮಯ. ಸೊ ನಾವು ವಾಕ್ಯ ಕೇಳೋಕ್ಕಿಂತ ಮುಂಚಿತವಾಗಿ ನಾವು ಚಿಕ್ಕ ಪ್ರಾರ್ಥನೆ ಮಾಡಿ ನಮ್ಮನ್ನು ಒಪ್ಪಿಸೋಣ. ಸ್ವಾಮಿ, ಈ ದಿನ ನಮ್ಮ ಸಂಗಡ ನೀನು ಮಾತನಾಡು. ನಿನ್ನ ಸಮ್ಮುಖದಲ್ಲಿ ನಾವು ಸೇರಿ ಬಂದಿದ್ದೇವೆ ಸ್ವಾಮಿ. ಇಲ್ಲಿ ಯಾವುದೇ ವ್ಯಕ್ತಿಯ ಅಭಿಪ್ರಾಯಗಳು, ವಿಚಾರಗಳು ಅಥವಾ ಸಲಹೆಗಳಿಗಾಗಿ ಅಲ್ಲ, ನಿನ್ನ ವಾಕ್ಯಕ್ಕಾಗಿ ನಾವು ಬಂದಿದ್ದೇವೆ. ಪರಿಶುದ್ಧಾತ್ಮನೇ, ಈ ಸಮಯವನ್ನು ಇಲ್ಲಿ ನೆರೆದು ಬಂದ ನಮ್ಮೆಲ್ಲರನ್ನ ನಿನ್ನ ಕರಗಳಲ್ಲಿ ಒಪ್ಪಿಸ್ತೇವೆ. ಕರ್ತನೆ, ನೀನು ನಮ್ಮ ಹೃದಯದೊಟ್ಟಿಗೆ ಮಾತನಾಡು. ನಮ್ಮಲ್ಲಿ ನೀ ಮನವರಿಕೆಯನ್ನು ಉಂಟು ಮಾಡು. ನಮ್ಮಲ್ಲಿ ನೀ ಬದಲಾವಣೆಗಳನ್ನು ತೆಗೆದುಕೊಂಡು ಬಾ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ನಮ್ಮನ್ನು ಒಪ್ಪಿಸಿ ಬೇಡಿ ನಾವು ಹೊಂದಿದ್ದೇವೆ ಸ್ವಾಮಿ. ಆಮೇಲೆ ಸೊ ಒಂದು ಮೋಸ್ಟ್ ಪ್ರಾಬ್ಲಿ ಒಂದು ತಿಂಗಳ ಹಿಂದಿರ್ಬೋದು, ಒಂದಿನ ನಾನು ಪೆಟ್ರೋಲ್ ಬಂಕಿಗೆ ಹೋಗಿದ್ದೆ. ಸೊ ಪೆಟ್ರೋಲ್ ಹಾಕಿಸ್ಲಿಕ್ಕೆ ಅಂತಂತ ಹೋದಂಥ ಸಂದರ್ಭದೊಳಗೆ ನಾನು ಸಾಮಾನ್ಯವಾಗಿ ಹೋದಾಗ ಪೆಟ್ರೋಲ್ಗೆ ಫುಲ್ ಟ್ಯಾಂಕ್ ಒಂದು ಸತಿ ಮಾಡಿಸ್ಬಿಡ್ತೈತೆ. ಮಾಡಿಸಿದ್ರಂತಂದ್ರೆ ನಡ್ಬರ್ಕ ಖಾಲಿ ಆಯಿತು. ಭಾಳ ಸತಿ ಹಂಗಾಗ್ಯದ ನಂದು. ಏನಂತಂತಂದ್ರೆ ಬೈದಾರ ನನಗೆ. ಏನಂತಂದ್ರೆ ಹಾಕ್ಸೋದು ಸ್ವಲ್ಪ ಹಾಕಿಸ್ತಿ, ಎಲ್ಲರೂ ಖಾಲಿ ಆದಕ್ಕೂ ಮಟ್ಟಿಗೂ ನೋಡೋದಿಲ್ಲ. ಆಮೇಲೆ ಖಾಲಿ ಆದ ಕೂಡ ಅನೇಕ ಸಾರಿ ಜುಗಿಸ್ಕೊಂಡು ಬಂದಿರುವಂಥ ಸನ್ನಿವೇಶನೂ ಭಾಳ ಅದಾವೆ. ಓಕೆ, ಭಾಳ ಪರಿಸ್ಥಿತಿ ಅದು ಅನುಭವ ಆಗಿ ಅದಕ್ಕೋಸ್ಕರ ಹಂಗೆ ಬೇಡ ಇನ್ನು ಮುಂದೆ ಫುಲ್ಲ ಮಾಡಿಸೋನು ಅಂತಂಥೇಳಿ ಅದನ್ನು ಪ್ರಾರಂಭಿಸಿ ಅದನ್ನು ಮಾಡ್ತಾ ಹೋಗ್ತಾಯಿದ್ದೆ. ಕಳೆದ ತಿಂಗಳು ಹೆಚ್ಚು ಕಡಿಮೆ ಆಗಿರ್ಬೋದು ಅನ್ನಿಸ್ತದೆ. ಆ ಒಂದು ಸಮಯದಲ್ಲಿ ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲ್ ಹಾಕಿಸ್ಲಿಕ್ಕೆ ಹೋದೆ. ಕೇಳಿದರು, ಎಷ್ಟು ಹಾಕ್ಲಿರಿ ಸರ್? ಹಾಕ್ರಿ, ಫುಲ್ ಟ್ಯಾಂಕ್ ಮಾಡಿಬಿಡ್ರಿ ಅಂತಂದೆ. ಅವರು ಫುಲ್ ಟ್ಯಾಂಕ್ ಎಲ್ಲ ಮಾಡಿದರು. ಮಾಡಿದ ನಂತರ ಪೇಮೆಂಟ್ ಹೆಂಗೆ ಕ್ಯಾಶ್ ಕೊಡ್ತಿರೋ ಅಥವಾ ಫೋನ್ಪೇ ಮಾಡ್ತಿರೋ ಅಂದರು. ನಾ ಅಂತಂದೆ, ಇಲ್ಲ ಫೋನ್ಪೇ ಮಾಡ್ತೀನಿ ರೀ ಅಂತಂತಂದು. ಸೊ ಅವರು ಸ್ಕ್ಯಾನರ್ ಎಲ್ಲ ರೆಡಿ ಮಾಡಿ ನನ್ನ ಕೈ ಕೊಟ್ಟು, ಸರ್ ಇಷ್ಟಾಗಿದೆ ನೋಡ್ರಿ ಅಂತಂತಂದರು. ನಾನು ಅದ್ರ ನಂತರ ಫೋನ್ಪೇ ಮಾಡಲಿಕ್ಕೆ ಅದು ಸ್ಕ್ಯಾನರನ್ನು ತೆಗೆದುಕೊಂಡು ಸ್ಕ್ಯಾನ್ ಮಾಡಿ ಪೇ ಮಾಡತ್ತೇನು, ಪೇನ ಆಗೋಲ್ದು. ಅಂಕುಳೆ ನನಗೆ ವಿಚಿತ್ರ ಅನ್ನಿಸ್ತು. ಏನು ನೆಟ್ವರ್ಕು ಸರ್ವರ್ ಡೌನು ಅವು ಇವು ಅಂತಂತ ಇರ್ಬೋದೇನು ಅಂತಂತ ಹೇಳಿ ಇನ್ನೊಂದು ಸತಿ ಟ್ರೈ ಮಾಡಿದೆ, ಬರಲಿಲ್ಲ. ಆಮೇಲೆ ಹೋಗಿ ಬ್ಯಾಲೆನ್ಸ್ ಚೆಕ್ ಮಾಡತ್ತೀನಿ. ಆಮೇಲೆ ಗೊತ್ತಾತ ರೊಕ್ಕನೇ ಇಲ್ಲ ಬ್ಯಾಂಕ್ನಾಗ. ನಾ ಸ್ಕ್ಯಾನ್ ಮಾಡತ್ತೀನಿ, ರೊಕ್ಕನೇ ಇಲ್ಲ ಅದ್ರೊಳಗೆ ರೊಕ್ಕ ಇಲ್ಲ. ನಾನು ಯಾವುದೋ ಅವಸರದಾಗ ಸಾಮಾನ್ಯವಾಗಿ ಒಂದು ಕ್ಯಾಶ್ ಆದರೂ ಇರ್ತದೆ, ಇಲ್ಲಿಕಂಗೆ ಫೋನ್ಪೇ ಒಳಗೆ ಕಾಮನ್ಲಿ ಇರ್ತದೆ, ಹಿಂಗಂತಂತ ಹೇಳಿ ನಾರ್ಮಲಿ ಇರ್ತೇವೆ. ಬಟ್ ಆ ದಿನ ನಾನು ಯಾವ ಗದ್ದಲ್ದಾಗೋ ಏನು ಪ್ಯಾಂಟ್ ಚೇಂಜ್ ಮಾಡುವಂಥ ಸಂದರ್ಭದಲ್ಲೂ ಬೇರೆ ಏನೋ ಆಗಿ ಹಣನೂ ಕಿಶೋಗಿಲ್ಲ, ಮನೆಯಲ್ಲೇ ಉಳಿದಿದೆ. ಫೋನ್ಪೇ ಒಳಗೆ ನೋಡಿದ್ರಂತಾರೆ ಅಕೌಂಟ್ನಲ್ಲಿ ರೊಕ್ಕ ಇಲ್ಲ. ಇಂಥ ಸನ್ನಿವೇಶ. ಸೊ ಒಮ್ಮಗಲೇ ಈಗ ಏನು ಮಾಡಬೇಕೀಗ ತಿಳಿತಾ ಇಲ್ಲ. ಇಲ್ಲಿ ನೋಡಿದ್ರೆ ಪೆಟ್ರೋಲ್ ಹಾಕಿಸ್ಬಿಟ್ಟಿದ್ದೇನೆ. ಅವ ನೋಡಿದ್ರೆ ನನ್ನ ಮುಖ ನೋಡತ್ತಾನ, ರಶ್ ಐತಿ. ಸರ್ ಲಘು ಹಾಕ್ರಿ, ರೊಕ್ಕ ಕೊಡ್ರಿ, ಯಾಕಂತಂದ್ರೆ ಹಿಂದೆ ಜನ ಅದಾರ. ಸೊ ಸ್ಕ್ಯಾನರ್ ನಾನು ಮಾಡಲಿಲ್ಲ ಅಂದ್ರೆ ಬೇರೆಯವ್ರಿಗೂ ಸ್ಕ್ಯಾನರ್ ಬೇಕಾಗ್ತದೆ. ಅದು ನಾರ್ಮಲ್ ಇರುವಂಥ ಸ್ಕ್ಯಾನರ್ ಇದ್ದಿದ್ದಿಲ್ಲ, ಅದು ಇನ್ನೊಂದು ಮಷಿನ್ ಬರ್ತದಲ್ಲ, ಆ ಸ್ಕ್ಯಾನರ್ ಇತ್ತು. ಅದನ್ನು ತೆಗೆದು ಬೇರೆ ಸ್ಕ್ಯಾನರ್ ಹಾಕಬೇಕಾಗಿರುವಂಥದ್ದು. ಸೊ ಸಡನ್ನಾಗಿ ಇಂಥ ಪರಿಸ್ಥಿತಿ. ನಾನೇನು ಯೋಚಿಸ್ತೇನೆ, ನನ್ನ ಕಡೆ ಎಲ್ಲ ಐತಿ, ರೊಕ್ಕ ಇದೆ, ಎಲ್ಲ ಇದೆ, ನೋ ಪ್ರಾಬ್ಲಮ್, ಎಲ್ಲ ನಡೀತದೆ ಅಂತಂಥೇಳಿ ನಾ ಎಲ್ಲ ಮಾಡ್ತಾ ಹೋಗ್ಬಿಟ್ಟೆ. ಆಮೇಲೆ ಗೊತ್ತಾಯಿತು ಹಣನೂ ಇಲ್ಲ, ಇತ್ತಾಗಿದ್ದೂ ಇಲ್ಲ. ಸುಮ್ಮನೆ ಏನು ಮಾಡಬೇಕು, ಏನು ಮಾಡೋಕ್ಕೆ ಬರೋದಿಲ್ಲ. ಗಾಡಿ ಸೈಡ್ ಹಚ್ಚಿ ನಿಲ್ಲಬೇಕು ಅವ್ರ ಮುಂದೆ ಎದುರಿಗೆ. ಸುಮ್ಮನೆ ನಿಂತೆ, ಎಷ್ಟೊತ್ತನ ನಿಂತೆ. ಅಲ್ಲಿಲ್ಲೇ ಬೇರೆಯವ್ರ ಕಡೆಯಿಂದ ಕಾಲ್ ಮಾಡಿ ಇವು ಮಾಡಿಸಿ ಅದ್ರ ನಂತರ ಅವ್ರಿಗೆ ಪೇ ಮಾಡಿ ಅದ್ರ ನಂತರ ವಾಪಸ್ ಬಂದೆ. ಸೊ ಈ ರೀತಿ ಆಗಿರುವಂಥ ಸನ್ನಿವೇಶ ಆಗಿದ್ದಾವ. ನೆನೆಸ್ತೇವೆ ನನ್ನ ಕಡೆ ಐತೆ ಅಂತಂಥೇಳಿ ಅಲ್ಲಿ ಹೋದಾಗ ಗೊತ್ತಾಕೈತೆ, ಅಯ್ಯೋ ನೆನಪಾರು ಬಂದುಬಿಟ್ಟೆ ಅಂತಂತೆ. ಅನೇಕ ಸಾರಿ ಆಗ್ತಾವೆ ಈ ರೀತಿ. ಸೊ ನಂಗೆ ಈ ರೀತಿ ಆಗಿರುವಂಥ ಘಟನೆಯ ನಿಮಿತ್ತ ಭಾಳ ಒಂದು ಟೈಪ್ ಕಸಿವಿಸಿ ಆಯಿತು. ಏನಪ್ಪ ಇದು ಹಿಂಗೆ ಅವ್ರ ಮುಂದೆ ನಿಂತೆ ಇವು ಅಂತಂಥೇಳಿ. ಆಮೇಲೆ ಬುದ್ಧಿ ಬಂತಲ್ಲ. ಸೊ ಮೊದಲು ಕಿಶೆ ಚೆಕ್ ಮಾಡ್ಬೋದು, ಆಮೇಲೆ ಫೋನ್ಪೇ ಚೆಕ್ ಮಾಡೋದು, ಎಲ್ಲ ಓಕೆ ಐತಿಲ್ಲ ಅಂತಂಥೇಳಿ ಸ್ವಲ್ಪ ಎಚ್ಚರ ವಹಿಸ್ತೇವೆ. ಅನೇಕ ಸಾರಿ ಬುದ್ಧಿ ಕಲಿಬೇಕಂದ್ರೆ ಹಿಂಗೆ ಆಕ್ಕವು. ನಾನು ಯಾವಾಗ ಬುದ್ಧಿ ಪೆಟ್ರೋಲ್ ಹೆಚ್ಚಿಗೆ ಹಾಕಿಸ್ಬೇಕು ಅಂತ ಬುದ್ಧಿ ಯಾವಾಗ ದುಗಿಸ್ದಾಗ ಗೊತ್ತಾಯಿತು. ಅಲ್ಲಿ ಮಟ್ಟ ಬುದ್ಧಿ ಬರ್ತಿದ್ದಿಲ್ಲ. ಸೊ ಈಗ ಗೊತ್ತಾಯಿತು, ಫೋನ್ಪೇ ಅಥವಾ ಕ್ಯಾಶ್ಗೆ ಇಟ್ಕೊಂಡು ಹೋಗಾಗ್ತೇನಿಲ್ಲ ಅಂತೂ ಪ್ರತಿದಿನ ಚೆಕ್ ಮಾಡಬೇಕು. ಯಾಕೆ ಹೇಳ, ಇದಾಗಿರುವಂಥ ಬುದ್ಧಿ ನಿಂತು ಕಲಿತೇವಲ್ಲ ಬುದ್ಧಿ. ಸೊ ಆಗೋ ಮಟ್ಟ ಜಟಕ ಬೀಳೋ ಮಟ್ಟ ಒಂದು ಸತೆ ಬುದ್ಧಿ ಬರೋದಿಲ್ಲ ಅಂತಾರೆ. ಇದು ಭಾಳ ಒಳ್ಳೆಯದಕ್ಕಂತ ಅನ್ನಿಸ್ತದೆ. ಬಟ್ ಅದೇ ರೀತಿ ಆಗಿರುವಂಥ ಘಟನೆ ನಾವು ಬೈಬಲ್ನಲ್ಲಿ ಗಮನಿಸ್ತೇವೆ. ಏನು ನೆನಪು ಹಾರಿರುವಂಥ ಘಟನೆ. ಸೊ ಐತಿ 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 ಅಂಥೇಳಿ, ಬಟ್ ಆಮೇಲೆ ನೋಡಿದ ಕೂಡ ಇಲ್ಲೇ ಇಲ್ಲ ಅಂಥ ಘಟನೆ. ಸೊ ಏನು ರೀ ಯಾವ್ದ್ರಿ ಅದು ಘಟನೆ ಅಂತಂತ ನೀವು ಯೋಚಿಸಿದ್ರೆ ಅಂತಂದರೆ, ಲೂಕನ ಸುವಾರ್ತೆ 2ನೇ ಅಧ್ಯಾಯ 41ರಿಂದ 52 ವಚನ ನಾವು ನೋಡುವಾಗ ಈ ಘಟನೆಯನ್ನು ನೋಡ್ತೇವೆ. ಗೊತ್ತಿದೆಯಾ ಏನಿದೆ ಘಟನೆ? ಬೈಬಲ್ ತೆಗೆದು ನೋಡಿದ ಮೇಲೆ ಗೊತ್ತಾಗ್ತದೆ. ಯಾರ ಸ್ಟೋರಿ ಇದೆ ಹೇಳ್ರಿ ಅಲ್ಲಿ? 2ನೇ ಅಧ್ಯಾಯ
41ರಿಂದ 52. ಇಲ್ಲಿ ಯೇಸು ಸ್ವಾಮಿಯ 12 ವರ್ಷದವನಾದಂಥ ಸಂದರ್ಭದಲ್ಲಿ ಯೋಸೇಫ ಮತ್ತು ಮರಿಯಳು ಯೇಸುವನ್ನು ಪದ್ಧತಿಯ ಪ್ರಕಾರ, ಸಂಪ್ರದಾಯದ ಪ್ರಕಾರ, ಈಗ 12 ವರ್ಷದವನಾದ ಕೂಡ ಏನು ಒಂದು ಲೆವೆಲಿಗೆ ಬಂದಿದ್ದಾನೆ, ಪುರುಷನಾಗಿ ಬೆಳೀತಾ ಇದ್ದಾನೆ, ದೊಡ್ಡವನಾಗಿದ್ದಾನೆ. ಇಂಥ ಸಂದರ್ಭದಲ್ಲಿ ಪ್ರತಿ ಪುರುಷರು ತಮ್ಮ ಮಕ್ಕಳನ್ನು ಏನು ಮಾಡಬೇಕಾಗಿತ್ತು, ದೇವಾಲಯಕ್ಕೆ ಕರ್ಕೊಂಬರುವಂಥ ಒಂದು ಘಟನೆ ಅದು. ಸೊ ಆ ಸಂದರ್ಭದಲ್ಲಿ ಕರ್ಕೊಂಬರುವಂಥ ಒಂದು ಸನ್ನಿವೇಶದಲ್ಲಿ ಇಲ್ಲಿ ಯೇಸುವನ್ನು ತಂದೆ ತಾಯಂದಿರು ಕರ್ಕೊಂಬರ್ತಾ ಇದ್ದಾರೆ. ಯಾವ ಹಬ್ಬ ಅದು? ಪಸ್ಕದ ಹಬ್ಬ. ಈ ಪಸ್ಕ ಹಬ್ಬದ ಆಚರಣೆಯಾಗಿ ಬಂದು ಅಲ್ಲಿ ಹಬ್ಬವನ್ನು ಎಲ್ಲ ಮಾಡಿದ ನಂತರ ತಂದೆ ತಾಯಂದಿರು ವಾಪಸ್ ಮನೆಗೆ ಬರುವಂಥ ಸನ್ನಿವೇಶ. ಮನೆಗೆ ಬರ್ತಾ ಇದ್ದಾರೆ, ಸ್ವಲ್ಪ ಮುಂದೆ ಎಲ್ಲ ಬಂದರು, ದಾಟಿ ಎಲ್ಲ ಬಂದರು. ಇನ್ನು ಬಂದಂಥ ಸಂದರ್ಭದಾಗ ನೆನಪು ಬರತೈತಿ, ಯೇಸು ಎಲ್ಲದಾನ. ಸೊ ಶಾಕ್ ಆಗಿಬಿಟ್ರು, ಯೇಸು ಎಲ್ಲದಾನ, ಕಾಣತಿಲ್ಲ ಗದ್ದಲದೋಗ ಯೇಸು ಎಲ್ಲದಾನಂತ ಗೊತ್ತೇ ಆಗ್ತಾ ಇಲ್ಲ. ಇಂಥ ಸಂದರ್ಭದೊಳಗೆ ಅವ್ರು ಹುಡುಕಾಡ್ತಾ ಸಂಬಂಧಿಕರ ಕಡೆ ಹೋಗ್ತಾ ಇದ್ದಾರೆ, ಪರಿಚಯಸ್ಥರ ಕಡೆ ಹೋಗ್ತಾ ಇದ್ದಾರೆ, ಬೇರೆಯವ್ರ ಕಡೆ ಹೋಗ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಯೇಸುವನ್ನು ಏನಾದರೂ ನೋಡಿದ್ಯಾ, ನನ್ನ ಮಗನನ್ನು ಎಲ್ಲಾದರೂ ನೋಡಿದ್ರಾ? ಯಾರ ಕಡೆನೂ ಸಿಗೋದಿಲ್ಲ. ಲಾಸ್ಟಿಗೆ ಎಲ್ಲ ಹುಡುಕ್ಯಾಡಿ ಲಾಸ್ಟಿಗೆ ಎಲ್ಲಿ ಬರ್ತಾರೆ? ದೇವಾಲಯಕ್ಕೆ ಬರ್ತಾರೆ. ದೇವಾಲಯಕ್ಕೆ ಬಂದಂಥ ಸಂದರ್ಭದಲ್ಲಿ ಯೇಸು ಆ ದೇವಾಲಯದಲ್ಲಿ ಸಿಗ್ತಾನೆ. ಏನು ಮಾಡಾಕತ್ತಾನ ದೇವಾಲಯದಲ್ಲಿ? ಬರೀ 12 ವರ್ಷ ಏನು ಮಾಡ್ತಾ ಇದ್ದಾನೆ? ಅಲ್ಲಿರುವಂತಹ ಶಾಸ್ತ್ರಿ ಮತ್ತು ಪರ್ಸಾಯರ ಸಂಗಡ ಅವರ ಬೋಧನೆ ಕೇಳ್ತಾ ಇದ್ದಾನೆ. ಬೋಧನೆ ಕೇಳ್ತಾ ಅವರಿಗೆ ಪ್ರಶ್ನೆ ಹಾಕುವಂಥದ್ದು, ಪ್ರಶ್ನೆ ಕೇಳುವಂಥದ್ದು, ಇವೆಲ್ಲ ಮಾಡ್ತಾ ಚರ್ಚೆ ಮಾಡ್ತಾ ಕುಳಿತುಕೊಂಡಿರುವಂಥ ಒಂದು ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿ ಇದ್ದದ್ದನ್ನು ನೋಡ್ತಾನೆ. ಅಯ್ಯೋ, ಅವಳು ಕೇಳ್ತಾಳೆ, ಮಗನ ಎಷ್ಟು ನಾವು ಹುಡುಕಿದ್ವಿ ನಿನ್ನನ್ನು, ಎಲ್ಲೆಲ್ಲಿ ಹುಡುಕಿದ್ವಿ, ಏನೇನು ಮಾಡಿದ್ವಿ, ನಿಮ್ಮಪ್ಪ ನಾನು ಭಾಳ ಟೆನ್ಷನ್ ಹೋಗಿದ್ವಿ, ಎಲ್ಲಿ ಹೋಗಿದ್ದೀಯಪ್ಪ ಅಂತಂದು ಕೇಳಿದಾಗ, ಯಾಕೆ ನಿಮಗೆ ಗೊತ್ತಿಲ್ವಾ, ನಾನು ನನ್ನ ತಂದೆ ಮನೆಯಲ್ಲಿ ಇರುವಂಥದ್ದು ನಿಮಗೆ ಗೊತ್ತಿಲ್ವಾ, ನಾ ಇಲ್ಲಿರ್ತಕ್ಕದ್ದು ಅನ್ನುವಂಥ ಮಾತು ಆತನಲ್ಲಿ ಹೇಳುವುದನ್ನು ನಾವು ಗಮನಿಸ್ತೇವೆ. ಆದ ನಂತರ ಅವ್ರಿಗೆ ಅರ್ಥ ಆಗೋದಿಲ್ಲ ಯೇಸು ಏನು ಹೇಳಿದ್ನಂತ ಹೇಳಿ. ಅವ್ರು ಏನು ಮಾಡ್ತಾರೆ, ಯೇಸುವನ್ನು ಕರ್ಕೊಂಡು ಹಿಂತಿರುಗಿ ಮನೆಗೆ ಹೋಗ್ತಾರೆ. ವಾಕ್ಯ ಹೇಳ್ತದೆ, ಹಿಂತಿರುಗಿ ಮನೆಗೆ ಹೋದ ನಂತರ ಅವರ ತಂದೆ ತಾಯಂದಿರಿಗೆ ಅವನೇನಕ್ಕನೆ ವಿಧೇಯನಾಗಿ ಆತನು ಬದುಕ್ತಾನೆ. ಅಷ್ಟು ಮಾತ್ರವಲ್ಲದೆ ಆತ್ಮದಲ್ಲಿಯೂ ದೇಹದ ಬಲದಲ್ಲಿಯೂ ಬೆಳೆಯುತ್ತಾ ಬಂದನು ಅಂಥೇಳಿ ವಾಕ್ಯ ಹೇಳುವುದನ್ನು ನಾವು ಗಮನಿಸ್ತೇವೆ. ಇದು ಘಟನೆ, ಇದು ಒಂದು ಯೇಸು ಸ್ವಾಮಿಯ ಒಂದು ಚರಿತ್ರೆಯಲ್ಲಿ ಆಗಿರುವಂಥ ಒಂದು ಕಾರ್ಯ ಯೇಸು ಸ್ವಾಮಿದು. ಸೊ ಈ ಘಟನೆ, ಈ ಒಂದು ವಾಕ್ಯದ ಧ್ಯಾನದ ನಿಮಿತ್ತ ನಾವು ಕೆಲವೊಂದು ವಿಷಯಗಳನ್ನು ಕಲಿತುಕೊಳ್ಳುವುದಕ್ಕಾಗಿ ಈ ಸಮಯ ನಾವು ನೋಡಿಕೊಳ್ಳೋಣ. ಸಾಮಾನ್ಯವಾಗಿ ಇಲ್ಲಿ ನಾವು ನೋಡ್ತೇವೆ 41ನೇ ವಚನದಲ್ಲಿ, ಆತನ ತಂದೆ ತಾಯಿಗಳು ಪ್ರತಿ ವರ್ಷ ಪಸ್ಕ ಹಬ್ಬದ ಜಾತ್ರೆಗೆ ಎಲ್ಲಿ ಹೋಗ್ತಾ ಇದ್ರು? ಯೆರೂಸಲೇಮಿಗೆ ಅವರು ಹೋಗ್ತಾ ಇದ್ರು ಅನ್ನೋದನ್ನು ನಾವು ಅಲ್ಲಿ ವಚನದಲ್ಲಿ ಗಮನಿಸ್ತೇವೆ. ಎಲ್ಲಿ ಹೋಗ್ತಾ ಇದ್ರು? ಯೆರೂಸಲೇಮಿಗೆ ಹೋಗ್ತಾ ಇದ್ರು. ಏನು ಮಾಡುವುದಕ್ಕಾಗಿ ಹೋಗ್ತಾ ಇದ್ರು? ಜಾತ್ರೆಗಳನ್ನು ಮಾಡುವುದಕ್ಕಾಗಿ ಅವರು ಅಲ್ಲಿ ಹೋಗ್ತಾ ಇದ್ರು. ಸೊ ಈ ಸಂಬಂಧಪಟ್ಟಂತೆ ಈ ಹಿನ್ನೆಲೆ ಒಂದು ಸ್ವಲ್ಪ ನೋಡ್ಕೊಳ್ಳೋಣ. ಏನು ಜಾತ್ರೆ, ಯಾಕೆ ಜಾತ್ರೆ, ಏನಿದು ಹೇಳ್ತಾ ಇದ್ದಾರೆ. ಸೊ ಇದನ್ನು ನಾವು ತಿಳಿದುಕೊಂಡ್ರೆ ಮುಂದೆ ನಮಗೆ ಅರ್ಥವಾಗಲಿಕ್ಕೆ ಇದು ಸಹಾಯ ಆಗ್ತದೆ. ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ 16ನೇ ವಚನ. ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ 16ನೇ ವಚನದಲ್ಲಿ, ಹುಳಿ ಇಲ್ಲದ ರೊಟ್ಟಿಗಳ ಜಾತ್ರೆಯಲ್ಲಿಯೂ, ಪಂಚಾಶತ್ತಮದ ಜಾತ್ರೆಯಲ್ಲಿಯೂ, ಪರ್ಣಶಾಲೆಗಳ ಜಾತ್ರೆಯಲ್ಲಿಯೂ, ಅಂತೂ ವರ್ಷಕ್ಕೆ 3 ಆವರ್ತಿ ನಿಮ್ಮಲ್ಲಿರುವ ಗಂಡಸರು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಆತನು ಆದುಕೊಳ್ಳುವಂಥ ಸ್ಥಳದಲ್ಲಿ ಕಾಣಿಸಿಕೊಳ್ಳಬೇಕು. ಕಾಣಿಸಿಕೊಳ್ಳುವಾಗ ಹೆಂಗಿರಬೇಕು? ಒಬ್ಬರೂ ಕೈಯಲ್ಲಿ ಕಾಣಿಕೆ ಇಲ್ಲದೆ ಆತನ ಸನ್ನಿಧಾನಕ್ಕೆ ಬರಕೂಡದು. ಇದು ದೇವರು ಹೇಳಿರುವಂಥ ಒಂದು ಆಜ್ಞೆ, ಇದು ದೇವರು ಕೊಟ್ಟಿರುವಂಥ ಮಾತು. ಅದೇ ರೀತಿ ಯಾಜಕ ಕಾಂಡ 23:4ರಲ್ಲಿನೂ ಸಹ ನಾವು ನೋಡುವಾಗ, ಯೆಹೋವನಿಂದ ನೇಮಕವಾದ ಹಬ್ಬದ ಕಾಲಗಳು ಇವೆ. ಇದು ಮನುಷ್ಯರು ನೇಮಿಸಿರುವಂಥ ಹಬ್ಬ ಅಲ್ಲ, ಮನುಷ್ಯರು ಪ್ರಾರಂಭಿಸಿರುವಂಥ ಹಬ್ಬ ಇಲ್ಲ. ಇದು ದೇವರೇ ಸ್ವತಃ ಉದ್ದೇಶಪೂರ್ವಕವಾಗಿ ಈ ಹಬ್ಬವನ್ನು ಮಾಡಬೇಕಂತ ಹೇಳಿ ಯಾಜಕ ಕಾಂಡ 23:4ರಲ್ಲಿ ನಾವು ಗಮನಿಸ್ತೇವೆ. ಈ ಕಾಲದಲ್ಲಿ ಏನು ಮಾಡಬೇಕು? ಈ ಹಬ್ಬದ ಸಮಯದಲ್ಲಿ ದೇವರ ಆರಾಧನೆಗೆ ಮಾಡಬೇಕು, ಸಭೆ ಕೂಡಬೇಕು. ದೇವರು ನೇಮಿಸಿರುವಂಥ ದಿನದಲ್ಲಿ ಇವುಗಳನ್ನು ಏನು ಮಾಡಬೇಕು? ಹಬ್ಬಗಳನ್ನು ಪ್ರಸಿದ್ಧಿಪಡಿಸಬೇಕು. ಇದು ದೇವರ ಉದ್ದೇಶ, ದೇವರ ಒಂದು ಬಯಕೆ.
ಏನು, ನೀವು ಹಬ್ಬವನ್ನು ಆಚರಿಸಬೇಕು. ಆಚರಿಸಿದರೆ ಅದನ್ನು ಹೇಗೆ ಆಚರಿಸಬೇಕು ಅನ್ನೋದನ್ನು ಸಹ ಇದನ್ನು ನಾವಲ್ಲಿ ಗಮನಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ದೇವರು ಹೇಳ್ತಾ ಇದ್ದಾನೆ, ನೀವು ಆ ಸಮಯದಲ್ಲಿ ನನ್ನನ್ನು ಆರಾಧಿಸಬೇಕು. ನೀವು ಆ ಸಮಯದಲ್ಲಿ ನಮ್ಮನ್ನು ನಾನು ನೇಮಿಸಿರುವಂಥ ಆ ಸ್ಥಳದಲ್ಲಿ ನೀವೆಲ್ಲ ಒಗ್ಗಟ್ಟಾಗಿ, ನೀವು ಬೇರೆ ಬೇರೆ ಕಡೆ ಇರ್ಬೋದು, ಎಲ್ಲೋ ನಿಮ್ಮ ಮನೆ ಇರ್ಬೋದು, ಎಲ್ಲರೂ ಕೂಡಿ ಆ ಸ್ಥಳದಲ್ಲಿ ಸೇರಿ ಬರಬೇಕು. ಸೇರಿ ಬಂದಾಗ ಹೆಂಗೆ ಬರಬೇಕು? ಖಾಲಿ ಕೈಲೇ ಬರಬಾರ್ದು, ಕೈಯಲ್ಲಿ ಕಾಣಿಕೆ ಇಟ್ಟುಕೊಂಡೇ ಬರಬೇಕು. ನೀವು ಯಾರನ್ನ ಭೇಟಿ ಆಗಲಿಕ್ಕೆ ಬರ್ತಾ ಇದ್ದೀರಿ? ರಾಜನನ್ನು ಭೇಟಿ ಆಗಲಿಕ್ಕೆ ಬರ್ತಾ ಇದ್ದೀರಿ. ಸಾಮಾನ್ಯವಾಗಿ ನಾವು ನೋಡ್ತೇವೆ, ಯಾರೇ ರಾಜರನ್ನಾಗಲಿ ಈ ದಿನಗಳಲ್ಲಿ ಅಷ್ಟು ಕಂಡು ಬರಲಿಕ್ಕಿಲ್ಲ. ಬಟ್ ಹಳೆ ದಿನಗಳಲ್ಲಿ ನಾವು ಗಮನಿಸ್ತೇವೆ, ಯಾರೇ ರಾಜನ ಸಾನ್ನಿಧ್ಯಕ್ಕೆ ಬರುವಾಗ ಬಂದಿದ್ದೇವ್ರಿ ಹಾಗೆ ಅಂತಂತ ಹೇಳಿ ಹಿಂಗೆ ಕೈ ಕಟ್ಕೊಂಡು ಯಾರೂ ಬರ್ತಿದ್ದಿಲ್ಲ. ಪ್ರತಿ ಸಾರಿ ರಾಜನನ್ನು ಭೇಟಿಯಾಗುವುದಕ್ಕೆ ಬರುವಂಥ ಸಂದರ್ಭದಲ್ಲಿ ರಾಜನಿಗಾಗಿ ತಮ್ಮ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಉಡುಗೊರೆಗಳನ್ನು, ಕೌಶಲ್ಯಗಳಿದ್ದರೆ ಆ ಕೌಶಲ್ಯ ರೂಪಿತವಾಗಿರುವಂಥ ವಸ್ತುಗಳನ್ನು ಅಥವಾ ಏನಾದರೂ ಆತನ ಸಾನ್ನಿಧ್ಯದಲ್ಲಿ ತಂದು ಗೌರವಪೂರ್ವಕವಾಗಿ, ಆರಾಧನಾಪೂರ್ವಕವಾಗಿ ಅವರು ಸಲ್ಲಿಸಿ ಗೌರವಿಸುವುದನ್ನು ನಾವು ಗಮನಿಸ್ತೇವೆ. ಮತ್ತು ಯಾಕೆ ಈ ಹಬ್ಬಗಳನ್ನು ನೀನು ಆಚರಿಸಬೇಕು? ಯಾಕಂದರೆ ಇದನ್ನು ನೀನು ಪ್ರಸಿದ್ಧಿಪಡಿಸುವುದಕ್ಕಾಗಿ ಆಚರಿಸಬೇಕು. ಸೊ ದೇವರ ಉದ್ದೇಶ ಏನು? ನೀನು ಆರಾಧನೆ ಮಾಡಬೇಕನ್ನುವಂಥ ಉದ್ದೇಶ, ನೀನು ಅದನ್ನು ವಿಜೃಂಭಿಸ್ಬೇಕಂತನ್ನುವಂಥ ಉದ್ದೇಶ. ಆರಾಧನೆ ಅಷ್ಟೇ ಅಲ್ಲದೆ ನೀವು ಎಲ್ಲ ಏಕ ಮನಸ್ಸಿಂದ ಒಂದೇ ಸ್ಥಳದಲ್ಲಿ ಕೂಡಿ ಬರಬೇಕನ್ನುವಂಥ ಉದ್ದೇಶ ದೇವ್ರದ್ದು. ಅಷ್ಟು ಮಾತ್ರವಲ್ಲದೆ ಈ ಹಬ್ಬದ ನಿಮಿತ್ತ ಪ್ರಸಿದ್ಧಿಪಡಿಸ್ಬೇಕು. ಯಾಕೆ ಪ್ರಸಿದ್ಧಿಪಡಿಸ್ಬೇಕು? ನಿನ್ನ ಮಕ್ಕಳಿಗೆ ಗೊತ್ತಾಗಬೇಕು. ನಾಳೆ ನಿನ್ನ ಮಕ್ಕಳು ಬಂದು ಕೇಳಿದ್ರು, ಯಾಕಪ್ಪ ಅಪ್ಪ, ಯಾಕಪ್ಪ ಅವ್ವ ಈ ಹಬ್ಬ ಮಾಡಾಕತ್ತೀರಿ? ಯಾಕೆ ಗೊತ್ತಾ? ಇಸ್ರಾಯೇಲರು ಬಂಧನದಲ್ಲಿದ್ದರು, ಸೆರೆತನದಲ್ಲಿದ್ದರು. ಅಂಥ ಸಂದರ್ಭದಲ್ಲಿ ದೇವರು ಅವರನ್ನು ಬಿಡಿಸ್ಕೊಂಡು ರಕ್ಷಿಸಿದನು. ಅದಕ್ಕಾಗಿ ನಾವು ಪಸ್ಕವನ್ನು ಆಚರಿಸ್ತೇವೆ. ದೇವರು ನಮಗೆ ಬೆಳೆಯ ಪ್ರಥಮ ಫಲವನ್ನು ಕೊಡೋದ್ರ ಮೂಲಕ ಆಶೀರ್ವದಿಸಿ ಸಮೃದ್ಧಿಪಡಿಸಿದ್ದಾನೆ. ಅದಕ್ಕೋಸ್ಕರ ನಾವು ಪಂಚಾಶತಮ ದಿನ ಅಂದರೆ ಸುಗ್ಗಿಯ ಹಬ್ಬ, ಅದನ್ನು ನಾವು ಆಚರಿಸ್ತೇವೆ. ಅದಕ್ಕೋಸ್ಕರ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ನಮ್ಮ ಬೆಳೆಯ ಪ್ರತಿಯೊಂದು ಪ್ರಥಮ ಫಲವನ್ನು ದೇವರಿಗೆ ನಾವು ಸಲ್ಲಿಸುವಂಥ ಕೆಲಸ ಮಾಡ್ತೇವೆ. ಯಾಕೆ ಆಚರಿಸಬೇಕು? ಪರ್ಣಶಾಲೆ ಹಬ್ಬ. ಇದು ಪರ್ಣಶಾಲೆ ಹಬ್ಬ ಅಂದ್ರೇನು? ಇಸ್ರಾಯೇಲರನ್ನು ಆ ಒಂದು ಅರಣ್ಯ ಪ್ರದೇಶದಲ್ಲಿ ದೇವರು ನಡೆಸುವಾಗ ಅವರ ಮಧ್ಯದಲ್ಲಿದ್ದು ಮಾಡಿ ನಡೆಸಿರುವಂಥ ಎಲ್ಲ ಕಾರ್ಯಗಳನ್ನು ನೆನೆಸಿ ಅದಕ್ಕಾಗಿ ಕೃತಜ್ಞತೆಯನ್ನು, ಅದಕ್ಕಾಗಿ ದೇವರಿಗೆ ಸಲ್ಲಿಸುವಂಥ ಒಂದು ಆರಾಧನೆಯನ್ನು ಸಮಯ ಅದಾಗಿತ್ತು. ಇದು ದೇವರ ಉದ್ದೇಶ ಹಬ್ಬಗಳನ್ನು ಮಾಡುವುದಕ್ಕಾಗಿ. ಅರ್ಥ ಇದೇನಾ? ಇದೆ. ಗುರಿ ಇದೇನಾ? ಇದೆ. ಉದ್ದೇಶ ಇದೇನಾ? ಇದೆ. ಬಟ್ ದಿನ ಕಳೆದಂತೆ ಈ ಉದ್ದೇಶ ಗುರಿಗಳು ಬದಲಾಗ್ಲಿಕ್ಕೆ ಆರಂಭಿಸೋದು. ನಾರ್ಮಲ್ಲಾಗಿ ನೋಡ್ತೇವಲ್ರಿ, ನಮ್ಮ ಕಾಲದಾಗ ಹೆಂಗಿದ್ರು ಗೊತ್ತೈತಾನೆ, ಈಗಿನ ಮಕ್ಕಳ ಅಂತೇವಿಲ್ಲ. ಸಾಮಾನ್ಯವಾಗಿ ನಾವು ಎಷ್ಟು ವಿದ್ಯಾರ್ಥಿದ್ವಿ, ಈಗಿನ ಮಕ್ಕಳ ನಾವು ಹಂಗಿದ್ವಿ, ಈಗ ಹೆಂಗದಾರ, ಹಂಗಿದ್ವಿ ಹಿಂಗದ ಅಂತಿರ್ತೇವಲ್ಲ. ಹಾಗೆ ದೇವ್ರ ಉದ್ದೇಶ ಒಂದು ಟೈಮ್ನಾಗ ಆ ರೀತಿಯಾಗಿತ್ತು. ದಿನ ಕಳೆದಂತೆ, ಟ್ರೆಂಡ್ಗಳು ಬದಲಾದಂತೆ, ಕಾಲಗಳು ಬದಲಾದಂತೆ, ಪರಿಸ್ಥಿತಿಗಳು ಬದಲಾದಂತೆ ಜನರು ಬದಲಾಗ್ತಾ ಹೋದರು. ಹಬ್ಬಗಳನ್ನು ಪದ್ಧತಿಗಳಾಗ್ಬಿಟ್ಟು ಸಂಪ್ರದಾಯ ಮಾಡಬೇಕು. ನಮ್ಮ ಹಿರಿಯರು ಮಾಡ್ತಾರ್ರಿ, ನಾವು ಮಾಡ್ತೇವ್ರಿ. ಯಾಕೆ ಮಾಡ್ತೀರೋ ಅವ್ರಿಗೆ ಗೊತ್ತಿಲ್ಲ. ಅವ್ರು ಮಾಡ್ತಾರ್ರಿ, ನಾವು ಮಾಡ್ತೇವ್ರಿ. ನಮ್ಮ ಅಜ್ಜಾರು ಮಾಡ್ತಿದ್ರಿ, ನಾವು ಮಾಡ್ತೇವ್ರಿ. ನಮ್ಗೆ ಯಾಕೆ ಮಾಡಾಕತ್ತೀರಿ ಗೊತ್ತಿಲ್ಲರಿ. ಮಾಡ್ಬೇಕ್ರಿ. ಇಲ್ಲಿಕೊಂದು ದೇವ್ರು ಸಿಟ್ಟಾಗ್ಬಿಡ್ತಾನೆ ರೀ. ಮಾಡ್ಬೇಕ್ರಿ. ಎದಕ್ಕೆ ಮಾಡಬೇಕು? ಹಬ್ಬ ಮಾಡಬೇಕು, ಜಾತ್ರೆ ಮಾಡಬೇಕು, ಎಲ್ಲ ಸ್ವೀಟ್ಸ್ಗಳನ್ನು ಮಾಡಬೇಕು, ಮನಿ ಸಾರಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಎಲ್ಲ ಮಾಡಬೇಕು. ಯಾಕೆ ಮಾಡಬೇಕು? ಹಬ್ಬ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ. ದಿನ ಕಳೆದಂತೆ ಅದರ ಅರ್ಥ ಕಳ್ಕೊಂಡು, ಅದರ ಗುರಿ ಕಳ್ಕೊಂತು. ದೇವರು ಯಾವುದನ್ನು ಸಂಪ್ರದಾಯವನ್ನಾಗಿ ಮಾಡದೇ ಇರುವಂಥದ್ದನ್ನು ಇವರು ಸಂಪ್ರದಾಯವಾಗಿ ಮಾಡಲಿಕ್ಕೆ ಆರಂಭಿಸಿದರು. ಅವರ ಪ್ರಾರ್ಥನೆ, ಅವರ ಭಕ್ತಿ, ಅವರ ಜೀವನ, ಅವರ ನಿಯಮಗಳನ್ನು ಪಾಲಿಸುವಂಥದ್ದು, ಅವರು ಮಾಡುವ ಪ್ರತಿಯೊಂದು ಕಾರ್ಯಗಳು ಪದ್ಧತಿ ಆಚಾರಗಳಾಗಲಿಕ್ಕೆ ಆರಂಭಿಸಿದರು. ಆಗ್ತಾವಲ್ರಿ? ಸಾಮಾನ್ಯವಾಗಿ ಕ್ರಿಸ್ಮಸ್, ಏನೇನು ಹಬ್ಬ ಆಚರಿಸ್ತೇವೆ ನಾವು? ಯಾವ್ಯಾವ ಮಾಡ್ತೇವೆ ಹೇಳ್ರಿ? ಕ್ರಿಸ್ಮಸ್, ಮತ್ತು ಈಸ್ಟರ್, ಗುಡ್ ಫ್ರೈಡೇ, ಮತ್ತು ಚರ್ಚೋಗಿ ಏನಾದರೂ ಮಾಡ್ತೇವ? ಈಗ ಮುಂದಿನ ವಾರ ಇದೆ ಐತೆ ನೋಡ್ರಿ, ಕಮ್ಯುನಿಯನ್. ಸೊ ನೆನ್ಪಾರಕ್ಕೆ ಹೋಗ್ಬಿಡ್ರಿ, ಎಲ್ಲರೂ ಸೇರಿ ಬರ್ರಿ. ಮುಂದಿನ ವಾರ ಕಮ್ಯುನಿಯನ್ ಇದೆ. ಕಮ್ಯುನಿಯನ್ನೂ ಸಹ ಪದ್ಧತಿ ಆಗ್ಬಿಡ್ತಾವೆ ಕೆಲವೊಬ್ರಿಗೆ. ಏನಂತಂದ್ರೆ, 2ನೇ ಶನಿವಾರ ಶುದ್ಧರಾಗಿ ಸಿದ್ಧರಾಗಿ ಬಿಳಿ ಬಟ್ಟೆಗಳನ್ನು ಧರಿಸಿಕೊಂಡು ನಾವು ನೀತಿವಂತರು, ಪರಿಶುದ್ಧರು ಅನ್ನುವಂಥ ರೀತಿಯೊಳಗೆ ನಾವು ಮಾಡಬೇಕು. ಇದು ನಮ್ಮ ಸಂಪ್ರದಾಯ. ನಾನು ತಪ್ಪು ತಿಕ್ಕೋಬೇಡ್ರಿ. ಹಂಗೆ ನೀವು ಹೇಳ್ತಾ ಇದ್ದೀರಿ, ನೀವು ಹಾಕೊಂಬರೋದು ಇದಕ್ಕೂ ನಾನು ಹೇಳ್ತಾ ಇಲ್ಲ. ಮೈಂಡ್ ಸೆಟ್ ಹೇಳ್ತಾ ಇದ್ದೇನೆ. ನಮ್ಮದು ವಿಚಾರ ಏನಂತಂತಂದ್ರೆ, ಆ ದಿನ ಭಾಳ ಶುದ್ಧವಾದ ದಿನ.
ನಾವು ಆ ದಿನ ದೇವದೂತರಾಗಿ ಬರಬೇಕು. ಎಲ್ಲಾದರೂ ಅಶುದ್ಧದಿಂದ ಮುಟ್ಟಿದ್ರಂದ್ರೆ ಅದಕ್ಕೂ ಏನು, ಎದಕ್ಕೆ ಶುದ್ಧತೆ, ಎದಕ್ಕೆ ಪವಿತ್ರತೆ, ಎದಕ್ಕಷ್ಟು ಭಕ್ತಿ, ಎಲ್ಲಾದರೂ ಮುಟ್ಟಿದ್ರಂತಂದ್ರೆ ಅಯೋಗ್ಯವಾಗಿ ತೆಗೆದುಕೊಳ್ಬಾರ್ದು. ಇಲ್ಲದಿದ್ದರೆ ನಿಮಗೆ ಏನೇನೋ ರೋಗ ಬರ್ತಾವೆ, ಸಮಸ್ಯೆ ಬರ್ತಾವೆ. ಅದರ ಸಂಬಂಧ ದೇವರೇ ನೀನು ನನಗಾಗಿ ಇಷ್ಟೆಲ್ಲ ಮಾಡಿದೆ, ಅದನ್ನೂ ಅಲ್ಲ, ಪದ್ಧತಿ ಅಲ್ಲ. ವಿಚಾರ ಕೆಲವೊಬ್ರದ್ದು ಹಂಗೂ ಇರ್ತೈತಿ, ಎಲ್ಲಾರ್ದು ಇರಲಿಕ್ಕಿಲ್ಲ. ಬಟ್ ಕೆಲವೊಬ್ರು ವಿಚಾರ ಏನಂತಂದ್ರೆ, ಅಯ್ಯೋ ನಾ ಏನಾದರೂ ಹಂಗೆ ತೊಗೊಂಡ್ಬಿಟ್ರಂತಂದ್ರೆ, ನನಗೆ ರೋಗ ಬಂದ್ರೆ, ನನಗೆ ಏನೋ ಸಮಸ್ಯೆ ಆಗ್ಬಿಟ್ರೆ, ನನಗೆ ಹಂಗಾದ್ರೆ, ಅದಕ್ಕಾಗಿ ಸಂಪ್ರದಾಯಗಳನ್ನು ಮಾಡುವಂಥದ್ದು ಉದ್ದೇಶ ಬೇರೆ. ಬಟ್ಟೆ ಗಿಟ್ಟೆ ಎಲ್ಲ ಹಾಕ್ಕೊತೇವೆ, ಹಬ್ಬದನಾಗ ಎಲ್ಲ ಮಾಡ್ತೇವೆ, ಎಲ್ಲ ಕಾರ್ಯಗಳನ್ನು ಮಾಡ್ತೇವೆ. ಉದ್ದೇಶ, ಆ ಹಬ್ಬದ ಉದ್ದೇಶ ಕ್ರಿಸ್ಮಸ್ ಅದಕ್ಕೆ ಬೈಬಲ್ ಅಂಕರ್ ಹೇಳಿಲ್ಲ ನಮ್ಗೆ ಕ್ರಿಸ್ಮಸ್ ಮಾಡಿರಿ ಅಂತ, ಬೈಬಲ್ ಅಂಕರ್ ಹೇಳಿಲ್ಲ ಗುಡ್ ಫ್ರೈಡೆ ಮಾಡಿರಿ ಅಂತ. ಬೈಬಲ್ ಹೇಳಿದ್ದು ಕರ್ತನ ಮೇಜಿನ ಬಳಿ ಬರುವಂಥದ್ದು ವಾಕ್ಯ ಆಧಾರಿತವಾದದ್ದು. ಉಳಿದಿದ್ದಿಲ್ಲ, ಏನು ಮಾಡೋಣ್ರಿ, ಮಾಡೋನು ಬೇಡ. ಇವೆಲ್ಲ ಪ್ರಶ್ನೆ ನಿಮ್ಗೆ ಉತ್ತರ ಕೊಡ್ಬೇಕು, ನೀವು ಪಾಸ್ಟರ್ಗಳು ಅಂತಂತ ಹೇಳಿ ಕೈ ಜಾಡಿಸ್ಕೊಂಡ್ಬಿಡುತ್ತೆ. ಹಂಗಲ್ಲ. ಸೊ ನಾವು ಏನೇ ಮಾಡಿದರೂ ಉದ್ದೇಶಪೂರ್ವಕವಾಗಿ ಮಾಡುವಂಥದ್ದು. ಯಾಕೆ ಮಾಡ್ತಾ ಇದ್ದೇವೆ? ಯೇಸುವಿನ ಜನ್ಮ ನನ್ನ ಜೀವನದಲ್ಲಿ ಆಗಿದೆ ಅನ್ನುವಂಥದ್ದು ತೋರಿಸುವುದಕ್ಕಾಗಿ, ಯೇಸುವಿನ ಜನ್ಮದ ನಿಮಿತ್ತ ಇತರರಿಗೆ ಸುವಾರ್ತೆ ಸಾರುವುದ ಅವಕಾಶಕ್ಕಾಗಿ, ಕ್ರಿಸ್ತನ ಮರಣವನ್ನು ನೆನೆಸಿಕೊಂಡು ನಾ ಎಲ್ಲಿದ್ದೇನೆ, ನನಗೋಸ್ಕರ ಇಷ್ಟೆಲ್ಲ ಮಾಡಿದನಂತ ಉದ್ದೇಶಪೂರ್ವಕವಾಗಿ ಮಾಡುವುದಕ್ಕಾಗಿ. ಏನು ಉದ್ದೇಶ ನಾವು ಮಾಡುವಂಥದ್ದು, ಯಾಕೆ ನಾವು ಮಾಡ್ತಾ ಇದ್ದೇವೆ, ಏನು ಎನ್ನುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಆ ದಿನಗಳಲ್ಲಿ ಶಾಸ್ತ್ರಿಗಳು, ಪರ್ಸಾಯರು, ದೇವಜನರು ಅಂತ ಹೇಳಿಕೊಳ್ಳುವಂಥವರೆಲ್ಲರೂ ದಿನದಿಂದ ದಿನಕ್ಕೆ ನಿಯಮಗಳನ್ನು, ಒಂದರ ಮೇಲೆ ನಿಯಮ, ಇನ್ನೊಂದು ದೇವ್ರು ಕೊಟ್ಟಿದ್ದು ಒಂದು ನಿಯಮ, ಇವರು ಆ್ಯಡ್ ಮಾಡಿದ್ದು 4 ನಿಯಮ, ದೇವ್ರು ಕೊಟ್ಟಿದ್ದು ಒಂದು ಅಂತಂದರೆ ಇವ್ರು ಆ್ಯಡ್ ಮಾಡಿದ್ದು 4 ನಿಯಮ ಎಕ್ಸ್ಟ್ರಾ ಆಗಿ ಇವ್ರದ ಒಂದು ಹೊಸ ಬೈಬಲ್ ಆಗಿಬಿಟ್ಟಿತ್ತು. ಇವ್ರದ ಒಂದು ನಿಯಮಗಳ ಸುಳಿ ಉಂಟಾಗ್ಬಿಟ್ಟಿತ್ತು. ಏನಂತಂದ್ರೆ ಇಷ್ಟೊಂದು ಎಲ್ಲ ಮಾಡಬೇಕು, ದಿನಕ್ಕೆ ಇಷ್ಟು ಸತಿ ಉಪವಾಸ, ಇದಕ್ಕೆ ಇಷ್ಟು ಮಾಡಬೇಕು, ಇದನ್ನು ಹಿಂಗೆ ಮಾಡಬೇಕು, ಅದನ್ನು ಹಂಗೆ ಮಾಡಬೇಕು, ಈ ರೀತಿ ಆ ರೀತಿ ಈ ರೀತಿ ಎಲ್ಲ ಮಾಡುವಂಥದ್ದು. ಸೊ ದಿನದಿಂದ ದಿನಕ್ಕೆ ಇದರ ಅರ್ಥವನ್ನು ಕಳೆದುಕೊಳ್ತಾ ಬಂತು. ಆದರೆ ನಾವು ನೆನಪಿಡ್ಕೋಬೇಕು, ಇದು ಜಕರಿಯನ ಪುಸ್ತಕ ನಾವು ತೆರೆದು ನೋಡೋಣ. ಜಕರಿಯನ ಪುಸ್ತಕ 7ನೇ ಅಧ್ಯಾಯ, ನಾವು ಎಲ್ಲರೂ ಸೇರಿ ಅದನ್ನು ಗಮನಿಸೋಣ. 7ನೇ ಅಧ್ಯಾಯದಲ್ಲಿ ನಾವು ಉಪವಾಸಕ್ಕೆ ಸಂಬಂಧಪಟ್ಟಂತೆ ದೇವರಲ್ಲಿ ಹೇಳ್ತಾ ಇರುವುದನ್ನು ನಾವು ಗಮನಿಸ್ತೇವೆ. ಆದರೆ ಅಲ್ಲಿ ಒಂದು ಸತ್ಯ ತತ್ವವನ್ನು ನಾವೆಲ್ಲರೂ ಕಲಿದುಕೊಳ್ಬೇಕು. ಇಲ್ಲಿ ನಾವು ನೋಡ್ತೇವೆ, 7ನೇ ಅಧ್ಯಾಯದ 1ನೇ ವಚನದಿಂದ, ಅರಸನಾದ ದಾರ್ಯಾವೇಶನ ಆಳಿಕೆಯ 4ನೇ ವರ್ಷದ ಕಿಸ್ಲೇವ್ ಎಂಬ 9ನೆಯ ತಿಂಗಳಿನ 4ನೆಯ ದಿನದಲ್ಲಿ ಯೆಹೋವನು ಜಕರ್ಯನಿಗೆ ಒಂದು ವಾಕ್ಯವನ್ನು ದಯಪಾಲಿಸಿದನು. ಏನದು? ಅಷ್ಟರೊಳಗಾಗಿ ಏನು ನಡೀತಾ ಇದೆ, ಆಮೇಲೆ ಏನು ಹೇಳ್ತಾನೆ ದೇವ್ರು ನೋಡೋಣ. ಅಷ್ಟರೊಳಗೆ ಬೇತೇಲಿನವರು ಸರೇಚರನನ್ನು, ರೇಗೇಮ್ ಮೇಲೇಕನನ್ನು, ಅವನ ಪರಿಜನರನ್ನು ಯೆಹೋವನ ಪ್ರಸನ್ನತೆಯ ಪ್ರಾರ್ಥನೆಗಾಗಿ ಕಳಿಸಿದ್ರು. ಆಗ ಅವ್ರಿಗೆ ಕೇಳ್ಸಕ್ಕೆ ಹಚ್ತಾರೆ. ಏನು ಕೇಳ್ಸಕ್ಕೆ ಹಚ್ತಾರೆ? ಆಗ ನಾವು ಬಹು ವರ್ಷಗಳಿಂದ ಮಾಡಿಕೊಂಡು ಬಂದಂತೆ ಮುಂದೆಯೂ 5ನೆಯ ತಿಂಗಳಿನಲ್ಲಿ ಉಪವಾಸ ಮಾಡಿ ಅಳಬೇಕು ಅಂತ ಹೇಳಿ ದೇವ್ರನ್ನ ಕೇಳ್ಕೊರಿ ಅಂತಂತವ್ರು ಕೇಳ್ತಾ ಇದ್ದಾರೆ. ಉಪವಾಸ ಮಾಡಿ ಏನು ಮಾಡಬೇಕು? ನಾವು ಅಳಬೇಕು ಅಂತ ಕೇಳ್ರಿ ಅಂತ ಹೇಳಿ ಅವರನ್ನು ಕಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೇನಾಧೀಶ್ವರನಾದ ಯೆಹೋವನ ಆಲಯದ ಯಾಜಕರ ಹತ್ತಿರ ವಿಚಾರಿಸಿಕೊಂಡು ಬನ್ನಿರಿ ಎಂಬುದಾಗಿ ಅವರಿಗೆ ಅಪ್ಪಣೆ ಕೊಟ್ಟನು. ಹೀಗಿರಲು ಸೇನಾಧೀಶ್ವರನಾದ ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ಎಂಥ ಸಂದರ್ಭದಲ್ಲಿ? ನಾವು ಉಪವಾಸ ಮಾಡಿ ಅಳಬೇಕೋ ಏನು ಅಂತ ಕೇಳುವಂಥ ಸಂದರ್ಭದಲ್ಲಿ ದೇವರು ಅಲ್ಲಿ ಉತ್ತರ ಕೊಡುವುದನ್ನು ಗಮನಿಸ್ರಿ, ಭಾಳ ಮುಖ್ಯವಾಗಿ ಗಮನಿಸ್ರಿ. ದೇವ್ರು ಹೇಳ್ತಾ ಇದ್ದಾನೆ, ನೀನು ಯಾಜಕರಿಗೂ ದೇಶದ ಸಕಲ ಜನರಿಗೂ ಹೀಗೆ ನುಡಿ. ಏನು? ನೀವು 70 ವರ್ಷಗಳಿಂದಲೂ 5ನೆಯ ಮತ್ತು 7ನೇ ತಿಂಗಳುಗಳಲ್ಲಿ ಉಪವಾಸ ಮಾಡಿ ಗೋಳಾಡುತ್ತಿದ್ದಾಗ ಆ ನಿಮ್ಮ ಉಪವಾಸ ನನಗಾಗಿ ಮಾಡಿದ್ದು. 70 ವರ್ಷ ಉಪವಾಸ ಮಾಡ್ತಾ ಇದ್ದೀರಿ, ಉಪವಾಸ ಮಾಡ್ತಾ ಗೋಳಾಡ್ತಾ ಇದ್ದೀರಿ, ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ನೀವು ಮಾಡ್ತಾ ಇದ್ದೀರಿ. ಬಟ್ ನೀವು ಮಾಡ್ತಾ ಇರುವಂಥ ಈ ಕಾರ್ಯ ಯಾರಿಗಾಗಿ? ನನಗಾಗಿ ನೀವು ಮಾಡಿದ್ರೋ? ದೇವರು ಕೇಳುವಂಥ ಪ್ರಶ್ನೆ, ನನಗಾಗಿ ನೀವು ಮಾಡಿದ್ರು? ಈ ಉಪವಾಸವು ನನಗಾಗಿ ಮಾಡಿದ್ದು? ಈ ಪ್ರಶ್ನೆ ಬಹಳ ಮುಖ್ಯವಾಗಿ ನಾವೆಲ್ಲರೂ ಈ ದಿನ ಪರೀಕ್ಷೆ ಮಾಡಿಕೊಳ್ಬೇಕು. ನಾವು ನಮ್ಮ ಜೀವನದಲ್ಲಿ ಮಾಡುವ ಎಲ್ಲ ಕಾರ್ಯಗಳು
ಅದು ಭಕ್ತಿಯ ಜೀವನ, ಆರಾಧನೆಗೆ ಬರುವಂಥ ಕಾರ್ಯ, ನಾವು ಮಾಡುವಂಥ ಉದ್ಯೋಗ, ನಾವು ಮಾಡುವಂಥ ಕೆಲಸ, ನಾವು ಮಾಡುವಂಥ ಸೇವೆ, ನಾವು ಮಾಡುವಂಥ ಎಲ್ಲ ಕಾರ್ಯಗಳು ಯಾರಿಗಾಗಿ ನಾವು ಮಾಡ್ತಾ ಇದ್ದೇವೆ ಅನ್ನುವಂಥ ಉದ್ದೇಶ ತಿಳಿದುಕೊಳ್ಳುವಂಥದ್ದು ಭಾಳ ಮುಖ್ಯ. ಈ ರೀತಿ ಪ್ರಶ್ನೆ ಬರಬಾರ್ದು ನಮ್ಮ ಜೀವನದಲ್ಲಿ. ದೇವ್ರು ಕೇಳಿ, ನೀ ಯಾರಿಗಾಗಿ ಮಾಡ್ತಾ ಇದ್ದೀಪ, ಯಾರಿಗಾಗಿ ಬದುಕ್ತಾ ಇದ್ದೀಪ, ಯಾರಿಗಾಗಿ ದುಡಿತಾ ಇದ್ದೀಪ, ಯಾರಿಗಾಗಿ ಏನು ಮಾಡ್ತಾ ಇದ್ದೀಪ. ಈಗ ಯಾರಿಗಾದ್ರೂ ಕೇಳಿದ್ರೆ ಯಾಕೆ ದುಡಿತಿ ಅಂತಂದ್ರೆ, ದುಡಿಬೇಕ್ರಿ, ಹಣ ಬೇಕು. ಹಣ ಯಾಕೆ ಬೇಕು? ನನ್ನ ಕುಟುಂಬ ಬೇಕು, ನನ್ನ ಮಕ್ಕಳು, ನನ್ನ ಹೆಂಡತಿ ಎಲ್ಲರನ್ನೂ ಸಾಕಬೇಕಲ್ಲ. ಹಣ ಯಾರು ಬೇಕು? ನಮಗೆ ಬೇಕು. ಪ್ರಾರ್ಥನೆ ಯಾಕೆ ಮಾಡ್ತಾ ಇದ್ದಿ? ಕಷ್ಟ, ಸಮಸ್ಯೆ, ರೋಗ ಬಂದಾಗ ಮತ್ತೆ ಎಲ್ಲಿ ಹೋಗೊಂಡ್ರಿ? ದೇವರೆಲ್ಲ ನಮ್ಮ ಗತಿ, ನಾವು ಪ್ರಾರ್ಥನೆ ಮಾಡಬೇಕು. ಬೈಬಲ್ ಯಾಕೆ ಓದಬೇಕು? ಧಾರ್ಮಿಕ ಆಚರಣೆ ಅದು ಮಾಡಲೇಬೇಕು. ಚರ್ಚಿಗೆ ಯಾಕೆ ಬರಬೇಕು? ಸಂಡೇ ಬರಲೇಬೇಕು. ನಾವು ಪ್ರಾರ್ಥನೆ ಮಾಡಲೇಬೇಕು. ಸಭೆಗೆ, ಆರಾಧನೆಗೆ ಹಾಜರಾಗಲೇಬೇಕು. ಇಲ್ಲಿಕಂತಂದ್ರೆ ಮಂದಿ ಏನು ತಿಳ್ಕೊತಾರೆ? ಭಾನುವಾರ ಆರಾಧನೆಗೆ ಬರಲಾರ್ದೆ ಇರುವಂಥವ್ರು ಇವರು ಅನ್ನುವಂಥ ರೀತಿಗೆ ಅನ್ನಿಸ್ತದೆ. ಯಾಕೆ ನೀನು ನಾನು ಈ ದಿನಗಳಲ್ಲಿ ಧಾರ್ಮಿಕ ಆಚರಣೆಗಳನ್ನಾಗಲಿ, ಸಂಪ್ರದಾಯಗಳನ್ನಂತ ಹೇಳುವುದಾಗಲಿ, ಆತ್ಮಿಕ ಚಟುವಟಿಕೆಗಳನ್ನಾಗುವುದಾಗಲಿ ಯಾಕೆ ನಾವು ಮಾಡ್ತಾ ಇದ್ದೇವೆ? ಪ್ರಶ್ನೆ ದೇವ್ರು ಕೇಳ್ತಾ ಇದ್ದಾನೆ. ಯಾರಿಗಾಗಿ ಮಾಡ್ತಾ ಇದ್ದಿ? ಪ್ರಾರ್ಥನೆ ಮಾಡಾತಿ, ಯಾರಿಗಾಗಿ ಮಾಡಾತಿ? ವಾಕ್ಯ ಓದಾತಿ, ಯಾರಿಗಾಗಿ ಓದ್ತಾ ಇದ್ದಿ? ಚರ್ಚಿಗೆ ಬರಾತಿ, ವಾವ್, ಯಾರಿಗಾಗಿ ಬರ್ತಾ ಇದ್ದಿ? ಸೇವೆ ಮಾಡಾಕತ್ತಿ, ಯಾರ ಸಂಬಂಧ ಮಾಡಾತಿ? ಯಾರ ಸಲುವಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದಿ? ದುಡ್ಯಾಕತ್ತಿ, ನನ್ನ ಸಂಬಂಧ ದುಡ್ಯಾತಿಲ್ಲ ನೀನು. ನಿನ್ನ ಹೊಟ್ಟೆ ಸಂಬಂಧ, ನಿನ್ನ ಮಕ್ಕಳ ಸಂಬಂಧ, ನಿನ್ನ ಮನೆ ಸಂಬಂಧ. ಮನಿ ಕಟ್ಟಾಕತ್ತಿ, ದೇವ್ರ ಸ್ತೋತ್ರ. ಮನಿ ಕಟ್ಟಾತಿ, ಯಾರ ಸಂಬಂಧ? ನೀ ಇರಾಕ ನನಗೆ ಸೇವೆ ಕೊಡ್ತೀಯ ಮನಿ? ಅಥವಾ ನಮ್ಮ ಮನೆ ಕರೆದು ಪ್ರಾರ್ಥನೆ ಮಾಡಿಸ್ಕೊತೀರಾ? ಅಥವಾ ಸೇವೆಗಾಗಿ ಬರ್ರಿ ಮನೆ ಒಳಗೆ ಚಿಕ್ಕ ಗುಂಪು ಮಾಡೋಣ ಅಂತ ಸೇವೆಗಾಗಿ ಇಟ್ಟಿದ್ಯಾ? ನಿನ್ನ ಗಾಡಿಗಳಿವೆ, ಎದಕ್ಕಾಗಿ ಇಟ್ಟಿದ್ದೇವೆ? ದೇವ್ರು ನಾಳೆ ಏನಾದರೂ ಈ ಪ್ರಶ್ನೆ ಕೇಳಿದ್ರೆ, ಎಂಥ ಮಾತಾಡತ್ತೀರಿ ಪಾಸ್ಟರ್ ಅನ್ನಕ್ಕೆ ಹೋಗ್ಬೇಡ್ರಿ. ದೇವ್ರ ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಕೊಡ್ಬೇಕಂತ ಕಲಿಯಾತೇವೆ. ಏನು ಈ ರೀತಿ ಪ್ರಶ್ನೆ ಕೇಳಿದ್ರೆ ಏನು ಹೇಳೋನು? ಯಾರ ಸಂಬಂಧ ನಿನ್ನ ಬದುಕು? ಯಾರ ಸಂಬಂಧ ನಿನ್ನ ದುಡಿಮೆ? ಯಾರ ಸಂಬಂಧ ನಿನ್ನ ಶ್ರಮ? ಯಾರ ಸಂಬಂಧ ನಿನ್ನ ಬದುಕು? ಯಾರ ಸಂಬಂಧ ನಿನ್ನ ಹಬ್ಬ? ಯಾರ ಸಂಬಂಧ ನಿನ್ನ ಆಚರಣೆ? ಯಾರಿಗಾಗಿ ಇವೆಲ್ಲ? ಎಲ್ಲ ನೀವು ರೌಂಡ್ ಹೊಡೆದು, ಟರ್ನ್ ಹೊಡೆದು, ಜಿಗುದು ಬಂದ್ರಂತಂದ್ರೆ ಒಬ್ಬನು. ಯಾರು? ನಾನು ನನ್ನ ಕುಟುಂಬ ಯೆಹೋವನನ್ನೇ ಸೇವಿಸ್ತೇನಂತ ಯೆಹೋಶುವ ಹೇಳಿದ. ನಾನು ನನ್ನ ಕುಟುಂಬ, ನಾವೇ ಬದುಕ್ತೇವೆ, ನಾವೇ ತಿಂತೇವೆ, ನಾವು ಉಣ್ತೇವೆ, ನಮ್ದು ಯಾರು ಮುಟ್ಟಬಾರ್ದು. ಯಾರಿಗಾಗಿ? ನಾವೆಲ್ಲರೂ ಕೇಳಬೇಕ್ರಿ. ಈ ದಿನಗಳಲ್ಲಿ ಪ್ರಾರ್ಥನೆಯಲ್ಲಿ ದೇವರಿಲ್ಲ, ನಮ್ಮ ಸಂಪ್ರದಾಯಗಳಲ್ಲಿ ದೇವರಿಲ್ಲ, ನಮ್ಮ ಆಚರಣೆಗಳಲ್ಲಿ ದೇವರಿಲ್ಲ, ನಮ್ಮ ಭಕ್ತಿಯಲ್ಲಿ ದೇವರಿಲ್ಲ. ಎಲ್ಲ ರೀತಿಯಲ್ಲಿ ಸ್ವಾರ್ಥತೆ ತುಂಬಿರುವಂಥ ಜಗತ್ತಿನಲ್ಲಿ ವಾಸಿಸ್ತಾ ನಾವು ಆ ಸ್ವಾರ್ಥತೆಯಲ್ಲಿ ಹೋಗುವಂಥ ಸಾಧ್ಯತೆಗಳು, ಅಪಾಯಗಳು ಹೆಚ್ಚು. ಇಲ್ಲಿದ್ದವರು ನಾವೆಲ್ಲ ಹಂಗೆ ಮಾಡ್ತೇವಂತ ನಾನು ಹೇಳ್ತಾ ಇಲ್ಲ. ಆ ಅಪಾಯ ನಮಗೂ ಇದೆ. ಈ ಪ್ರಶ್ನೆ ನಾವು ಪ್ರತಿ ಸಾರಿ ಕೇಳಬೇಕು, ಯಾರಿಗಾಗಿ ನಾನು? ಭಾಳ ಸಾರಿ ನಾವು ಹೇಳ್ತೇವೆ, ಇವ್ರಿಗಾಗಿ ಜೀವಿಸ್ತೇನೆ, ಬದುಕ್ತೇನೆ ಅಂತ ಹೇಳಿ. ವಾಕ್ಯ ಇದನ್ನು ಗಮನಿಸ್ರಿ. ಈ ಒಂದು ವಾಕ್ಯ ನಾವು ನೋಡಬೇಕಾಗಿದೆ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನದಲ್ಲಿ ಪೌಲನು ಕೊಲೊಸ್ಸೆ ಸಭೆಗೆ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಹೇಳ್ತಾನೆ, ಕೊಲೊಸ್ಸೆ 3:23, ನೀವು ಯಾವ ಕೆಲಸವನ್ನು ಮಾಡಿದ್ರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡ್ರಿ. ಮನುಷ್ಯರಿಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತಂತಲ್ಲಿ ಹೇಳ್ತಾ ಇದ್ದಾನೆ. ಅದೇ ರೀತಿ ಪೌಲನು ಕೊರಿಂಥ ಸಭೆದವರಿಗೂ ಸಹ ಹೇಳ್ತಾನೆ. 10ನೇ ಅಧ್ಯಾಯ 31ನೇ ವಚನ, ಮೊದಲನೇ ಕೊರಿಂಥ 10:31, ಹೀಗಿರಲಾಗಿ ನೀವು ಉಂಡರು, ಕುಡಿದರು, ಇನ್ನೇನು ಮಾಡಿದರು ಎಲ್ಲವನ್ನ ದೇವರ ಘನತೆಗಾಗಿ ಮಾಡ್ರಿ. ಹಲ್ಲೆಲೂಯಾ. ನೀವು ಏನೇ ಮಾಡಿದ್ರು ಮನುಷ್ಯರ ಸಲುವಾಗಿ ಮಾಡಬೇಡ್ರಿ. ಇದು ದೇವ್ರ ವಾಕ್ಯ. ನೀವು ತಿಂದ್ರು, ಕುಂದ್ರು, ಉಂಡ್ರು, ಅದು ಪ್ರತಿದಿನ ಮಾಡುವಂಥ ಕೆಲಸ. ತಿನ್ನೋದು, ಉಣ್ಣೋದು, ಕುಡಿಯೋದು, ಅದನ್ನು ಪ್ರತಿದಿನವನ್ನೂ ಸಹ ನೀವು ದೇವರಿಗೋಸ್ಕರ ಮಾಡ್ರಿ. ದೇವರು ಅಪೇಕ್ಷಿಸುವಂಥ ಸತ್ಯ ಏನು ಗೊತ್ತಾ? ನಾನು ಆತನಿಗಾಗಿ ಬದುಕಬೇಕಾಗಿದೆ, ಆತನಿಗಾಗಿ ಜೀವಿಸಬೇಕಾಗಿದೆ. ಆತನ ಉದ್ದೇಶ, ಆತನ ಗುರಿ, ಆತನ ಬಯಕೆ, ಆತನ ಅಭಿಲಾಷೆಯಂತೆ ನಾನು ಬದುಕಬೇಕಾಗಿದೆ. ಈ ದಿನಗಳಲ್ಲಿ ನಮ್ಮ ಮೈಂಡ್ ಸೆಟ್, ನಮ್ಮ ಆಲೋಚನೆ, ನಮ್ಮ ವಿಚಾರಧಾರೆಗಳನ್ನು ಬದಲಾಯಿಸಬೇಕು. ನಿಮ್ಮ ಭಕ್ತಿ, ನಿಮ್ಮ ಪ್ರಾರ್ಥನೆ, ನಿಮ್ಮ ಆರಾಧನೆ ಅದು ದೇವರನ್ನು ಮೆಚ್ಚಿಸ್ತಾ ಇದೆಯೋ ಅಥವಾ ಇಲ್ಲವೋ ಪ್ರಶ್ನೆ ಹಾಕಿಕೊಳ್ಬೇಕು. ಇಲ್ದಿದ್ರೆ ಮಾಡಿರುವಂಥ ಸಮಯ ವೇಸ್ಟ್ ರೀ, ಮಾಡಿರುವಂಥ ಪ್ರಯಾಸ ವೇಸ್ಟು. ನಮ್ಮ ಮುಖ್ಯ ಗುರಿ, ನನ್ನ ಪ್ರೀತಿ, ಮೊದಲನೆಯ ಪ್ರೀತಿ ಅದು ಯೇಸು. ಆ ಪ್ರೀತಿ ಉಳ್ಳಂಥ ಯೇಸುವನ್ನು ಮೆಚ್ಚಿಸುವುದನ್ನು ಬಿಟ್ಟು ನನ್ನನ್ನು, ಲೋಕವನ್ನು, ಶರೀರವನ್ನು, ಕಣ್ಣನ್ನು, ನನ್ನ ಬಯಕೆಯನ್ನು ತೀರಿಸ್ತಾ ಅದರಲ್ಲೇ ಮಗ್ನರಾದರೆ
ಉದ್ದೇಶ ಗುರಿ ಬದಲಾಗ್ತದೆ. ನಾವು ಹೇಳ್ತೇವೆ ಅವರು ಶಾಸ್ತ್ರಿಗಳು ಬೈಬಲ್ನಲ್ಲಿ ಹಂಗಿದ್ರಂತ, ಇವ್ರು ಪರ್ಸಾಯರು ಹಂಗಿದ್ರಂತ, ನಾವು ಎಲ್ಲರಿಗಿಂತ ಒಳ್ಳೆಯವರು ಅಂತ ಹೇಳಕ್ಕೆ ಸಾಧ್ಯ ಇಲ್ಲರಿ. ನಾವು ಅವರೇ. ಅವ್ರು ಆ ದಿನಗಳಲ್ಲಿ ಹಂಗೆ ಮಾಡಿದ್ರು, ನಾವು ಈ ದಿನಗಳಲ್ಲಿ ಹಿಂಗೆ ಮಾಡ್ತೇವೆ. ಏನು ನೆನಪಾರ್ಬಿಡೋದು, ದೇವರು ನನಗೆ ಕೊಟ್ಟಂಥ ಜೀವನದ ಉದ್ದೇಶ ನೆನಪಾರೋದು, ದೇವರು ನನಗೆ ಕೊಟ್ಟಿರುವಂಥ ಒಂದು ಹೊಸ ಜೀವಿತದ ಗುರಿ ನೆನಪಾರೋದು, ದೇವರು ಕೊಟ್ಟಂಥ ಕುಟುಂಬ ನೆನಪಾರೋದು. ಎಚ್ಚರ ವಹಿಸೋಣ್ರಿ. ದೇವರು ಪ್ರಶ್ನೆಯನ್ನು ಕೇಳ್ತಾನೆ, ಯಾರಿಗಾಗಿ ನೀನು ಮಾಡ್ತಾ ಇದ್ದಿ, ಯಾರಿಗಾಗಿ ನೀನು ಬದುಕ್ತಾ ಇದ್ದಿ, ಯಾರಿಗಾಗಿ ಉದ್ಯೋಗವನ್ನು ಮಾಡ್ತಾ ಇದ್ದಿ. ಹೇಳ್ಬೋದು, ಸ್ವಾಮಿ ನಾನು ಕೆಲಸಕ್ಕೆ ಹೋಗಾಗ್ತಿದ್ದು ನನ್ನ ಸಂಬಂಧ, ನನ್ನ ಕುಟುಂಬ ಸಂಬಂಧ, ನನ್ನ ಹೊಟ್ಟೆ ಸಂಬಂಧ ಅಲ್ಲ, ನಿನಗೋಸ್ಕರ ಅಂತ ಹೇಳ್ಬೋದಾ? ಭಾಳ ಕಷ್ಟ ರೀ. ಆ ಮೈಂಡ್ ಸೆಟ್ ತರುವಂಥದ್ದು ಬಹಳ ಕಷ್ಟ. ಬಟ್ ನಾವು ಮಾಡಬೇಕು, ಕಲಿಬೇಕು. ಸ್ವಾಮಿ ನಾನು ಏನೇ ಮಾಡಿದ್ರು ನಿನಗಾಗಿ. ಮನ್ಯಾಗ ಒಂದು ಗ್ಲಾಸ್ ನೀರು ಕುಡ್ದೆ ಅಂದ್ರೂ ನಿನ್ನ ಸಂಬಂಧ. ನೀರು ಕುಡಿದು ಡೈಜೆಷನ್ ಎಲ್ಲ ಚಲೋಗಿ ಆರೋಗ್ಯದಿಂದ ಇರ್ತೇನೆ ನಾ. ನಿನ್ನ ಸೇವೆ ಮಾಡ್ತೀನಿ, ಉದ್ಯೋಗ ಮಾಡ್ತೇನೆ, ಕೆಲಸ ಮಾಡ್ತೇನೆ, ಬಟ್ ನೀರು ನಿನ್ನ ಸಂಬಂಧ. ನಾ ಉಣ್ಣುವಂಥ ಆಹಾರ ನಿನ್ನ ಸಂಬಂಧ. ಕುಂತರು ನಿಂತರು ನನಗೆ ನೀನೇ ಸ್ವಾಮಿ. ದೇವರು ನಿಂದೆಲ್ಲ ಹಣ, ನಿನ್ನ ಮನಿ, ನಿನ್ನ ಆಸ್ತಿ, ನಿನ್ನ ಐಶ್ವರ್ಯ ಯಾವುದನ್ನು ಕಸ್ಕೋದಿಲ್ಲ. ಬರೀ ಮೈಂಡು, ನಿನ್ನ ಹೃದಯ ಎಲ್ಲಿದೆ ಅನ್ನುವಂಥದ್ದು ನೋಡೋದು. ಗಂಟು ಎಲ್ಲಿರ್ತದೋ ಅಲ್ಲೇನಿರ್ತದಂತೆ, ಮನಸ್ಸಿರ್ತದಂತೆ. ನನ್ನ ಗಂಟು ಏಸುವಿನ ಬಳಿ, ಏಸುವೇ ನನ್ನ ಗಂಟಾಗಿದ್ದರೆ ಎಲ್ಲ ಟೈಮ್ನಾಗ ಆತನೇ ನನ್ನ ಮನಸ್ಸು, ನನ್ನ ಹೃದಯದಲ್ಲಿ. ಗಂಟು ಬೇರೆದಿತ್ತಂತಂದ್ರೆ ನಮ್ಮ ಟ್ರ್ಯಾಕ್ ತಪ್ತದೆ. ಸೊ ಈ ಪ್ರಶ್ನೆಗೆ ನಾವೆಲ್ಲರೂ ಉತ್ತರ ಕೊಡುವಂಥದ್ದು ಬಹಳ ಮುಖ್ಯ. ಆದರೆ ನಾವು ಪ್ರತಿಯೊಬ್ಬೊಬ್ಬರು ಯೋಚಿಸೋಣ, ನಾವು ಯಾಕೆ ಪ್ರಾರ್ಥನೆ? ಈ ಪ್ರಶ್ನೆ ದಯಮಾಡಿ ಹಾಕ್ಕೊಳ್ರಿ. ನನ್ನ ಪ್ರಾರ್ಥನೆ, ನನ್ನ ಭಕ್ತಿ, ನನ್ನ ಉಪವಾಸ, ನನ್ನ ಕೊಡುವಿಕೆ, ನನ್ನ ಉದ್ಯೋಗ, ನನ್ನ ವಿದ್ಯಾಭ್ಯಾಸ, ನನ್ನ ಹಳಗಣಿಸುವುದು, ನನ್ನ ಮನೆ ಕಟ್ಟುವುದು, ನಾನು ವಾಹನ ತಗೋದು, ನಾನು ಏನೇ ಮಾಡಿದರೂ ಯಾಕೆ ಮಾಡ್ತಾ ಇದ್ದೇನೆ ಅನ್ನುವಂಥ ಪ್ರಶ್ನೆ ದಯಮಾಡಿ ನೆನಪಿಟ್ಕೊಳ್ರಿ. ಅದು ದೇವರನ್ನು ಮಹಿಮೆ ಪಡಿಸುವಂಥದ್ದಾಗಿದ್ದಲ್ಲಿ ಅದು ಆಶೀರ್ವಾದಕರ. ಅದು ನಿನ್ನನ್ನು ಮಾತ್ರ ಸಂತೋಷಪಡಿಸಿ ಜನರ ಮುಂದೆ ನಿಲ್ಲುವಂಥ ಕೆಲಸ ಆಗಿದ್ದರೆ ಅದು ನಿಜವಾದದ್ದಲ್ಲ. ಸೊ ದಯಮಾಡಿ ಈ ಒಂದು ವಿಷಯವನ್ನು ನಾವು ಗಮನದಲ್ಲಿಟ್ಕೊಂಡು ವಚನವನ್ನು ಮುಂದೆ ನಾವು ನೋಡ್ತಾ ಹೋಗೋಣ. ಏನಾಗ್ತಾ ಇದೆ, ಆ ಹಬ್ಬ ಯಾಕೆ ಆಚರಿಸ್ತಾ ಇದ್ರು, ದೇವರು ಈ ರೀತಿಯಾಗಿ ಹೇಳಿದ್ನು, ಕೂಡಿಯಾಗಿ ಬರ್ರಿ, ಉದ್ದೇಶ ಗುರಿ ಎಲ್ಲ ಕೊಟ್ಟಿದ್ನು. ಬಟ್ ದಿನದಿಂದ ದಿನಕ್ಕೆ ಆ ಉದ್ದೇಶ ಗುರಿ ಎಲ್ಲ ಬದಲಾಗ್ತಾ ಹೋಯ್ತು. ಬಟ್ ಇಂಥ ಸನ್ನಿವೇಶದಲ್ಲಿಯೂ ಇಲ್ಲಿ ನಾವು ಗಮನಿಸಬೇಕು, ಆತನ ತಂದೆ ತಾಯಿಗಳು ಪ್ರತಿ ವರ್ಷ ಪಸ್ಕ ಹಬ್ಬ ಜಾತ್ರೆಗೆ ಯೆರೂಸಲೇಮಿಗೆ ಹೋಗ್ತಾಯಿದ್ರು. ಯಾರು? ಯೋಸೇಫ ಮತ್ತು ಮರಿಯಳು ಪ್ರತಿ ವರ್ಷ ಹೋಗ್ತಾಯಿದ್ರು. ಹೋದ ನಂತರ ಪದ್ಧತಿ ಪ್ರಕಾರ ಏನೇನು ಮಾಡಬೇಕಲ್ಲ, ಈಗ ಪದ್ಧತಿ ಏನು, 12 ವರ್ಷ ಮಗ ಅದಲ್ಲ, ದೊಡ್ಡವನಾದಲ್ಲ, ಈಗ ಆತನ ಆಲಯ ಕರ್ಕೊಂಡು ಹೋಗಬೇಕು. ಇದು ಸಂಪ್ರದಾಯ ಪದ್ಧತಿ, ದೇವರ ಆಜ್ಞೆ. ಪದ್ಧತಿ ಸಂಪ್ರದಾಯ ಅನ್ನೋಕ್ಕಿಂತ ಹೆಚ್ಚಾಗಿ ಬೈಬಲ್ನಲ್ಲಿ ದೇವರ ಆಜ್ಞೆ, ಅದಕ್ಕಾಗಿ ನಾವು ನೆರವೇರಿಸಬೇಕು ಗಂಡ ಹೆಂಡತಿಯಾಗಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅದಕ್ಕಿಂತ ಮುಂಚೆ ಯೇಸು ಹುಟ್ಟಿದಂಥ ಸಂದರ್ಭದಲ್ಲಿಯೂ 8 ದಿನ ಆದ ನಂತರ ಸಂಪ್ರದಾಯ, ಅಲ್ಲಿರುವಂಥ ಆಚರಣೆ, ಆಜ್ಞೆದ ಪ್ರಕಾರ ಮಗುವನ್ನು ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ಪ್ರತಿಷ್ಠೆ ಪಡಿಸ್ಬೇಕು. ಆ ಕೆಲಸ ನಡೀತಾ, ಎಸ್, ಅವರು ತಂದೆ ತಾಯಿಂದರು 8 ದಿನ ಆದ ನಂತರ ಸುನ್ನತಿ ಮಾಡಿಸುವುದಕ್ಕಾಗಿ ಯೇಸುವನ್ನು ದೇವಾಲಯಕ್ಕೆ ಕರ್ಕೊಂಡು ಹೋಗಿದ್ರು. ಈಗ 12 ವರ್ಷ ಮತ್ತೆ ಕರ್ಕೊಂಡ್ಬಂದಿದ್ದಾರೆ. ಪ್ರತಿ ವರ್ಷ ಅಂತ ವಾಕ್ಯ ಹೇಳ್ತಾ ಇದೆ, ಪ್ರತಿ ವರ್ಷ ಹಬ್ಬಕ್ಕೆ 3 ಸಾರಿ ಅವರು ಹೋಗೋದು, ಆಚರಣೆ ಮಾಡೋದು, ದೇವರ ಆರಾಧನೆ ಮಾಡೋದು, ಮುಗಿಸ್ಕೊಂಡು ಬರುವಂಥ ಕೆಲಸ ಮಾಡ್ತಾಯಿದ್ರು. ಏನು ಗೊತ್ತಾಗ್ತದೆ ಇದರ ಮೂಲಕವಾಗಿ? ನಾವು ಗಮನಿಸ್ತಾ ಇದ್ದೇವೆ, ಈ ಇಬ್ಬರು ಗಂಡ ಹೆಂಡತಿಯರು ಭಕ್ತರು, ದೇವರನ್ನು ಆರಾಧಿಸುವಂಥವರು, ದೇವರನ್ನು ನಿಜವಾಗಲೂ ಹಿಂಬಾಲಿಸುವಂಥ ಜನರು ಆಗಿದ್ದರು ಎಂಬುದಕ್ಕಾಗಿ ಇದು ಪುರಾವೆಗಳು. ಆಜ್ಞೆಗಳನ್ನು ನೆರವೇರಿಸ್ತಾ ಇದ್ರ? ಎಸ್, ನೆರವೇರಿಸ್ತಾ ಇದ್ರು. ಮರಿಯಳ ಕಡೆ ದೇವದೂತನು ಬಂದು ಹೇಳ್ತಾನೆ, ಮರಿಯಳೇ ನಿನಗೊಂದು ಗಂಡು ಮಗು ಆಗ್ತದೆ, ಗಂಡು ಮಗು ಹುಡ್ತದೆ, ಆತನ ಹೆಸರು ಏಸು ಅಂತ ಇಡಬೇಕು. ಹಾಗೆ ಹೀಗೆಲ್ಲ ಹೇಳಿದ ಕೂಡ ಮರಿಯಳು, ಅಯ್ಯೋ ಏನು ಅರ್ಥ ಆಗತ್ತಿಲ್ಲ ಆಕಿಗೆ, ಅವನಷ್ಟು ಹುಡುಗಿ ಏನು ಹೇಳಾಗತ್ತಾರೋ ಏನಿಲ್ಲ ತಿಳಿತಾ ಇಲ್ಲ, ಭಯ ತುಂಬಿದೆ. ಅಂಥ ಸಂದರ್ಭದಲ್ಲಿ ಒಂದೇ ಒಂದು ಮಾತು ಡೈಲಾಗ್ ಹೇಳ್ತಾರೆ, ಏನು? ಸ್ವಾಮಿ ನೀ ಏನು ಹೇಳ್ತಿಲ್ಲ, ಕರ್ತ ನಿನ್ನ ವಾಕ್ಯದ ಮಾತಿನಂತೆ ನನಗಾಗಲಿ, ನಾನು ಕರ್ತನ ದಾಸಿ. ಒಪ್ಪಿಸ್ಕೊಟ್ಬಿಡ್ತಾ, ಎಸ್ ನಾನು ರೆಡಿ ಅದೇನೆ ಸ್ವಾಮಿ. ಅದ್ರ ನಂತರ ನಾನು ರೆಡಿ ಆದೆ, ನನ್ನ ಗಂಡ ಬಿಟ್ರಂದ್ರೆ ಹೆಂಗಂತ ಅನ್ನುವಂಥ ಚಿಂತೆ ಅಷ್ಟರೊಳಗೆ ಗಂಡನ ಕಡೆ ಇಮಿಡಿಯೇಟ್ಲಿ ದೇವದೂತ ಹೋಗಿ ಹೇಳ್ತಾನೆ, ಮರಿಯಳನ್ನು ತೆಗೆದುಕೊಳ್ಳುವುದಕ್ಕೆ ನೀನು ಹಿಂಜರಿಬಾರ್ದು, ಈ ಗರ್ಭದಲ್ಲಿರುವಂಥ ಕೂಸು ನಾನು ನೇಮಿಸಿ ಕೊಟ್ಟಿರುವಂಥದ್ದು. ಗಂಡನೂ ರೆಡಿ, ಎಸ್ ಸ್ವಾಮಿ ನೀ ಹೇಳಾತಿ ಅಂತಂದ್ರೆ ಮುಗಿದೋತ್, ನಾನು ಎಲ್ಲವನ್ನು ಒಪ್ಪಿಸ್ತೇನೆ, ನೀ ಹೇಳ್ದಂತೆ ಮಾಡಲಿಕ್ಕೆ ರೆಡಿ. ಇದೇನು ಹಿಂದೆ ಮುಂದೆ ಯೋಚಿಸಲಾರ್ದೆ ಗಂಡ ಹೆಂಡತಿಯರು ಇಬ್ಬರು
ಯೋಸೇಫನ ಬಗ್ಗೆ ವಾಕ್ಯ ಹೇಳ್ತದೆ, ಆತನು ಸಜ್ಜನನು ನೀತಿವಂತನೂ ಆಗಿದ್ನು. ಆದದರಿಂದ ಅವಳನ್ನು ಎಲ್ಲ ಜನರ ಮುಂದೆ ಬಯಲು ಮಾಡಲಾರ್ದೆ ಬಿಟ್ಟು ಬಿಡ್ಬೇಕಂತ ಯೋಚಿಸ್ತಾ ಇದ್ದನು. ಅಂಥ ಸಂದರ್ಭದಲ್ಲಿ ದೇವದೂತ ಹೋದನು ಅಂತಂತ ನಾವು ನೋಡ್ತೇವೆ. ಸೊ ಇವೆಲ್ಲ ಹಿನ್ನೆಲೆಗಳನ್ನು ಗಮನಿಸ್ತಾ ಬಂದಂತೆ ಇವರು ಭಕ್ತಿವಂತ ಜನರಾಗಿದ್ದರು, ದೇವರನ್ನು ಆರಾಧಿಸುವಂಥ ಜನರಾಗಿದ್ದರು. ಒಂದು ಗುಂಪು ಸಂಪ್ರದಾಯ ಪದ್ಧತಿ ಆಚಾರದಂತಿದ್ದರು, ಇನ್ನೊಂದು ಗುಂಪಿನಲ್ಲಿ ನಾವು ಗಮನಿಸೋದಾಗಿದ್ದಲ್ಲಿ ಇಂಥ ಜನರು ಇದ್ದಾರೆ. ಏನು, ದೇವರಿಗೆ ಸಮರ್ಪಿಸಲ್ಪಟ್ಟ ಜನರು, ನಿಜವಾದ ಭಕ್ತಿಯನ್ನು ತೋರಿಸುವಂಥ ಜನರು, ನಿಜವಾದ ಆರಾಧನೆಯನ್ನು ಮಾಡುವಂಥ ಜನರು, ಕೇವಲ ಬಾಯಿ ಮಾತಿನಿಂದ ಡೈಲಾಗ್ಗಳನ್ನು ಹೊಡಿಲಾರ್ದೆ ಜೀವನದಿಂದ ತಮ್ಮನ್ನು ಸಮರ್ಪಿಸಿಕೊಂಡಂಥ ಜನರು. ಇಂಥ ಜನರು ಅಲ್ಲಿ ಇರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಯಾವ ಸಂಶಯ ಇಲ್ಲರಿ, ಇಂಥ ರೀತಿಯ ಸಮರ್ಪಿಸಲ್ಪಟ್ಟಂಥ ಜೀವಿತಗಳ ಮೂಲಕ ಕ್ರಿಸ್ತನು ಹುಟ್ಟಿ ಬರುವುದಕ್ಕೆ ದೇವರವರನ್ನು ಆಯ್ದುಕೊಂಡು. ಯಾಕೆ ಒಂದು ದಾವೀದನ ಅಲ್ಲಿ ನಾವು ಗಮನಿಸ್ತೇವೆ, ದಾವೀದನ ಕುಲದಿಂದ ಬೇರೆ ಯೋಸೇಫನ್ನು ಬಿಟ್ಟರೆ ಬೇರೆ ಕುಲದವರು ಇದ್ದಿದ್ದಿಲ್ಲ, ಇದ್ದರು, ಬೇರೆ ಗಂಡಸರು ಇದ್ದರು, ಆತ ಕುಲದಿಂದ ಬಂದಂಥವ್ರು. ಮರಿಯಳನ್ನು ಬಿಟ್ಟರೆ ಬೇರೆ ಹೆಣ್ಮಕ್ಳನ್ನ ಇದ್ದಿದ್ದಿಲ್ಲನ, ಹೆಣ್ಮಕ್ಳನ್ನ ಬರ ಇತ್ತ ಅಲ್ಲಿ ಇಲ್ಲ, ಅನೇಕ ಹೆಣ್ಮಕ್ಳು ಇದ್ದರು. ಬಟ್ ದೇವರು ಆಯ್ದುಕೊಳ್ಳುವುದಂಥ ಸಂದರ್ಭದಲ್ಲಿ ಈ ಒಂದು ಜನರನ್ನು, ವಿಶೇಷವಾಗಿ ಗಂಡ ಹೆಂಡತಿಯರನ್ನು ಆಯ್ದುಕೊಳ್ಳುವುದನ್ನು ನಾವು ಗಮನಿಸ್ತೇವೆ. ದೇವರಿಗೆ ಗೊತ್ತಿತ್ತು, ನನ್ನ ಮಗ ಜನ್ಮ ತಾಳಿ ಬರುವುದಕ್ಕೆ ಯೋಗ್ಯವಾದ ದಂಪತಿಗಳು ಇವರು. ನನ್ನ ಮಗನಾದಂಥ ಕ್ರಿಸ್ತನನ್ನು ನಾನು ಒಪ್ಪಿಸಿಕೊಟ್ರೆ, ಲೋಕದಲ್ಲಿ ಆತನು ಬಂದರೆ ಆತನನ್ನು ಭಕ್ತಿ ಭಯದಲ್ಲಿ ಬೆಳೆಸಿ ದೇವರ ಮಾರ್ಗದಲ್ಲಿ ನಡೆಸಿ ನಿಲ್ಲಿಸುವುದಕ್ಕೆ ಯೋಗ್ಯವಾದ ತಂದೆ ತಾಯಂದಿರು ಇವರು. ಓ ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದಾಗ ದೇವರಂತೆ ಬಂದನ? ಇಲ್ಲ, ಮನುಷ್ಯನಂತೆ ಬಂದನು. ಆತನು ಹುಟ್ಟಿದ್ನು, ಆತನು ಉಂಡುನು, ಆತನು ತಿಂದನು, ಆತನು ಬೆಳೆದ್ನು, ಆತನು ಆಟ ಆಡಿದ್ನು. ಆದರೆ ಪಾಪ ಎಂದು ಮಾಡಲಿಲ್ಲ ಅಂತಂತ ಹೇಳ್ತದೆ. ಎಸ್, ಅದಕ್ಕೆ ಆ ಒಂದು ವಿಷಯದಲ್ಲಿ ತಂದೆ ತಾಯಂದ್ರ ಪಾಲುಗಾರಿಕೆ ಇಲ್ಲ ಅಂತ ಹೇಳ್ತಿರೋ? ದೇವರಾಗಿ ಬಂದಿದ್ದ, ಅದಕ್ಕೋಸ್ಕರ ತಂದೆ ತಾಯಿ ಇದ್ರೂ ಏನೋ ಬಿಟ್ಟರು ಏನೋ ಅವನು ಪರಿಶುದ್ಧ ಜೀವನ ಜೀವಿಸಿದ? ಇಲ್ಲ, ದೈವತ್ವವನ್ನು ಬಿಟ್ಟು ಬಂದಿದ್ದಾನೆ, ಸಾಮಾನ್ಯ ಜನರಂತೆ ಜೀವಿಸ್ತಾ ಇದ್ದಾನೆ. ಆದರೆ ಆತನ ಒಂದು ಜೀವನದ ಭಕ್ತಿಯ ಜೀವಿತದಲ್ಲಿ ಆತನು ದೃಢವಾಗಿ ನಿಲ್ಲಬೇಕಾಗಿದ್ದಲ್ಲಿ ಮರಿಯಳ ಮತ್ತು ಯೋಸೇಫನ ಪಾತ್ರ ದೊಡ್ಡದಿದೆ ರೀ, ನೆನಪಾರಬೇಡ್ರಿ. ಮರಿಯಳ ಮತ್ತು ಯೋಸೇಫನ ಪಾತ್ರ ದೊಡ್ಡದು. ಆ ಕುಟುಂಬ ಆ ಮಗನನ್ನು ಕಟ್ಟುವುದಕ್ಕೆ ಕೈ ಜೋಡಿಸಿರುವಂಥ ಕುಟುಂಬ ಅದು. ಇಂಥ ಚಿಕ್ಕದರಲ್ಲಿ ನಂಬಿಗಸ್ತರಾಗಿರುವಂಥ ಈ ಚಿಕ್ಕ ಕುಟುಂಬ ತಮ್ಮಲ್ಲಿರುವಂಥ ಭಕ್ತಿ, ತಮ್ಮಲ್ಲಿರುವಂಥ ಸಾಮರ್ಥ್ಯ, ತಮ್ಮಲ್ಲಿರುವಂಥ ಸಂಗತಿಗಳ ಮೂಲಕ ದೇವರನ್ನು ಆರಾಧಿಸ್ತಾ ಚಿಕ್ಕವುದರಲ್ಲಿ ದೇವರಿಗಾಗಿ ತಮ್ಮನ್ನು ಸಮರ್ಪಿಸಿಕೊಂಡು ಬದುಕ್ತಾ ಇರುವಂಥ ಈ ಜೀವಿತಕ್ಕೆ ದೇವರು ದೊಡ್ಡದರಲ್ಲಿ ಇಡೋದ್ರ ಮೂಲಕ ಆಶೀರ್ವದಿಸಿದನು. ಅವರ ನಿಮಿತ್ತ ಲೋಕ ರಕ್ಷಕನು ಹುಟ್ಟಿ ಬಂದನು. ಅವರ ನಿಮಿತ್ತ ನಾವೆಲ್ಲರೂ ರಕ್ಷಿಸಲ್ಪಡಲಿಕ್ಕೆ ಸಾಧ್ಯ ಆಯಿತು. ಅವರ ನಿಮಿತ್ತ ದೇವರ ಯೋಜನೆ ಲೋಕದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಯಿತು. ಯಾರ ನಿಮಿತ್ತ? ಅವರು ಸಹ ಕೈ ಜೋಡಿಸೋದ್ರ ನಿಮಿತ್ತ. ಇಂಥ ಜನರ ಅವಶ್ಯಕತೆ, ಇಂಥ ತಂದೆ ತಾಯಿಂದರ ಅವಶ್ಯಕತೆ, ಇಂಥ ರೀತಿಯ ಕುಟುಂಬಗಳನ್ನು ಬೆಳೆಸುವಂಥ ಜನರ ಅವಶ್ಯಕತೆ ಈ ದಿನಗಳಲ್ಲಿದೆ ರೀ. ಒಂದು ಆತ್ಮಿಕ ಸತ್ಯ, ನಮ್ಮ ಕಡೆ ಇರುವಂಥ ಚಿಕ್ಕ ವಿಷಯಗಳಲ್ಲಿ ನಾವು ನಂಬಿಗಸ್ತರಾಗಿದ್ದರೆ ದೇವರು ನಮ್ಮನ್ನು ದೊಡ್ಡದರಲ್ಲಿಡುತ್ತಾನೆ. ಹಲ್ಲೆಲೂಯಾ. ನಿಮಗೆ ಇದು ತಿಳಿದಿದೆ, ಬಟ್ ಸ್ಟಿಲ್ ನಾನು ಹೇಳ್ತೇನೆ, ಇದು ಯಶಸ್ಸಿನ ಗುಟ್ಟು. ಅನೇಕರು ಯಶಸ್ಸಿನ ಗುಟ್ಟಿಗಾಗಿ ಹುಡುಕ್ತಿರ್ತಾರೆ. ಚಾವಿಯಲ್ಲೈತಿ, 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 ಎಲ್ಲ ಚಾವಿ ಹಚ್ಚುತ್ತಾರೆ, ಯಶಸ್ಸನ್ನ ಆಗೋದಿಲ್ಲ, ಕೀಲಿಕಪ್ಪನ ತೆಗೋದಿಲ್ಲ. ಅದು ಇದು ಎಲ್ಲ ಪ್ರಯತ್ನ ಮಾಡ್ತಾರೆ. ಬಟ್ ನೆನಪಿರಲಿ, ಚಿಕ್ಕವದರಲ್ಲಿ ನಂಬಿಗಸ್ತನಾಗಿರುವವನನ್ನು ದೇವರು ದೊಡ್ಡದರಲ್ಲಿ ಇಡಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಿಮಗೆ ಈ ಒಂದು ವ್ಯಕ್ತಿ ಯಾರು, ಕೌನ್ ಬನೇಗ ಕರೋಡ್ಪತಿ. ಸೊ ಆ ಕೌನ್ ಬನೇಗ ಕರೋಡ್ಪತಿ ಒಳಗೆ ಸುಶೀಲ್ ಕುಮಾರ್ ಅಂತಂತ ಹೇಳಿ 5 ಕೋಟಿ ಒಬ್ಬ ವ್ಯಕ್ತಿ ಗೆದ್ದ. ಯಾರಿಗಾದ್ರೂ ಗೊತ್ತಿದೆ? 5 ಕೋಟಿ ಸುಶೀಲ್ ಕುಮಾರ್. ಈಗ 1 ಕೋಟಿ ಯಾವೆಲ್ಲ ನಡೆದಾವು, ಈಗ ಎಷ್ಟೇ ನಡೆದಿದೆ ಗೊತ್ತಿಲ್ಲ ರೀಸೆಂಟ್ಲಿ, ಬಟ್ ಆ ಟೈಮ್ನಾಗ 5 ಕೋಟಿ ನಡೀತಿತ್ತು. 1ರಿಂದ ಚಾಲು ಆತ 5 ಕೋಟಿ ಗೆದ್ದುಬಿಟ್ಟ. ಅವ ಸಾಮಾನ್ಯ ಒಬ್ಬ ಸರ್, ಟೀಚ್ ಮಾಡುವಂಥವನು, ಮನೆಯಲ್ಲಿ ಎಮ್ಮೆ ಆಕಳುಗಳನ್ನು ಸಾಕಿ ಅವುಗಳನ್ನು ಹಾಲುಗಳನ್ನು ಮಾರಿ ಸಾಮಾನ್ಯ ಬದುಕನ್ನು ಬದುಕ್ತಾ ಇರುವಂಥ, ಮದುವೆ ಆಗಿರುವಂಥ ವ್ಯಕ್ತಿ 5 ಕೋಟಿ ಗಳಿಸ್ಬಿಟ್ಟ. ಸಡನ್ ಜಾಕ್ಪಾಟ್. ಸೊ 5 ಕೋಟಿ ಬಂದ ನಂತರ ಸಾಮಾನ್ಯವಾಗಿ ಏನಾಗ್ತದೆ, ಆ 5 ಕೋಟಿಯನ್ನು ಗೌರ್ಮೆಂಟ್ ತೆಗೆದುಕೊಂಡ ನಂತರ ಎಷ್ಟು ಬರ್ತದೆ, ಎಲ್ಲ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು ಇವೆಲ್ಲ ಕಟ್ಟಾಗಿ 3.5 ಕೋಟಿ ಅಷ್ಟು ಹಣ ಆತನ ಕಡೆ ಬಂತು. ಹಣ ಬಂದ ನಂತರ ಅಯ್ಯೋ ಕೇಳಬೇಕು ಒಂದು. ಆಮೇಲೆ ಅದ್ರೊಳಗೆ ಹಣ ಅಷ್ಟೇ ಅಲ್ಲದೆ ಅಲ್ಲಿ ಆತನು ಆಗಿರುವಂಥ ಪ್ರಸಿದ್ಧಿಯ ನಿಮಿತ್ತ ಊರಿನಲ್ಲೆಲ್ಲ ಫೇಮಸ್ ಅವ.
ಎಲ್ಲಿ ಹೋಗ್ತೀರಿ, ಏನೋ ಕಾರ್ಯಕ್ರಮ ಮಾಡಿದ್ರು, ಸುಶೀಲ್ ಕುಮಾರ್ ಅವ್ರು ಕರೆಸ್ರಿ, ಅವ್ರು ಗೆದ್ದಿದ್ದಾರೆ, ಅವ್ರು ಫೇಮಸ್ಸು, ಅಮಿತಾಬ್ ಬಚ್ಚನ್ ಕೈಯಲ್ಲಿ ಅವ್ರು ಕೂಡ ಎದುರುಗಡೆ ನಿಂತು ಮಾಡಿರುವಂಥದ್ದು, ಅವ್ರನ್ನ ಕರೆಸ್ರಿ. ಮೀಡಿಯಾದವ್ರು 24 ತಾಸು ತಿರುಗಿ ಹಗಲಲ್ಲೇ ಆ ಪ್ರೋಗ್ರಾಮ್ ಸಂಬಂಧ ಅದನ್ನು ಕೊಡ್ರಿ, ನಿಮ್ಮ ಒಂದು ವಿಚಾರ ಏನ್ರಿ, ನಿಮ್ಮ ಅಭಿಪ್ರಾಯ ಏನ್ರಿ, ಗೆದ್ದಿದ್ದಕ್ಕೆ ನಿಮ್ಗೆ ಹೆಂಗೆ ಅನ್ಸಾಗತ್ತೈತ್ರಿ, ಹಿಂಗ್ರಿ ಅಂತಂತ ಎಲ್ಲ ಮೀಡಿಯಾದವರು ಮನೆಗೆ ಹಗಲಲ್ಲೇ ಬರುವಂಥದ್ದು. ಫುಲ್ ಫೇಮಸ್ ಆಗಿರುವಂಥ ವ್ಯಕ್ತಿ. ಅಷ್ಟು ಮಾಡ್ತಾವಲ್ಲದೆ NGOಗಳ ಅಂಕರ್ ಮನೆ ಮುಂದೆ ನಿಂತು ಬಿಡ್ತಿದ್ರು. NGO ಅಂದರೆ ನಿಮ್ಗೆ ಗೊತ್ತಿದೆ, ಸಹಾಯ ಅವು ಮಾಡುವಂಥ ಒಂದು ಸಂಸ್ಥೆಗಳು. ಅವರಿಗೆ ಹಣದ ಅವಶ್ಯಕತೆ ಇರ್ತದೆ, ನಿಜವಾಗ್ಲೂ ಇರ್ತದೆ, ಇಲ್ಲಂತಂತ ಹೇಳೋದಿಲ್ಲ. ಸೊ ಅವರು ಹೆಚ್ಚಾಗಿ ಬರ್ತಾಯಿದ್ರು, ಯಾಕಂದರೆ ಹಣ ಆಯ್ತಂತಂತಂದ್ರೆ ಎಲ್ಲ ಕಡೆ ಬಂದುಬಿಡುವಂಥದ್ದು. ಸೊ ಅಂಥ ಸಂದರ್ಭದಲ್ಲಿ ಬಂದು ನಮ್ಗೆ ಈ ಚಂದ ಕೊಡ್ರಿ, ನಮ್ಗೆ ಅದನ್ನು ಕೊಡ್ರಿ, ನಮ್ದು ಈ ಕಾರ್ಯಕ್ರಮ ಮಾಡತ್ತೇವ್ರಿ, ನಾವು ಈ ಮಕ್ಕಳಿಗೆ ನಡ್ಸಾತ್ತೇವ್ರಿ, ನಾವು ಅದನ್ನು ಮಾಡಾಕತ್ತೇವ್ರಿ. ಇವನು ಹುರುಪಿಗೆ ಅದು ಮಾಡ್ಕೊತ ಹೋದ, ಎಲ್ಲ ಫೇಮಸ್ ಆಗ್ತಾ ಹೋದ, ಹೆಸರು ಗಳಿತಾ ಎಲ್ಲ ರೀತಿ ಆಗ್ತಾ ಹೋದಂತೆ ಚಟಗಳು ಆರಂಭವಾದವು. ಸ್ನೇಹಿತರು ಹೆಚ್ಚಾಗಲಿಕ್ಕೆ ಆರಂಭಿಸಿದರು. ಒಂದು ಸಮಯದಲ್ಲಿ ಹೆಚ್ಚಿಗೆ ಇರ್ತಿದ್ದಿಲ್ಲ, ಈಗ ಹೆಚ್ಚಾಗ್ತಾ ಹೋದರು. ದಿನ ಕಳೆದಂತೆ ಒಂದು 2 ವರ್ಷ ಅಥವಾ 3 ವರ್ಷ ಒಳಗಡೆ ಇರ್ಬೋದು, ಏನೋ ಗೊತ್ತಿಲ್ಲ, ಹೆಚ್ಚು ಕಡಿಮೆ ಸ್ವಲ್ಪ ವರ್ಷದಲ್ಲಿ ಫುಲ್ ಪಾಪರ್, 3.5 ಕೋಟಿಯಷ್ಟು ಗಣಸಿರುವಂಥ ವ್ಯಕ್ತಿ ಪ್ರಾಪರ್ ಫುಲ್, ಏನಿಲ್ಲ ನಿಲ್ಲಾಗುವಂಥ ಸ್ಥಿತಿ. ಏನು ಪರಿಸ್ಥಿತಿ? ಈಗ ಹೋಗಿ ನೀವು ಕೇಳಿದರೆ ಅಥವಾ ಎಲ್ಲಾದರೂ ನೀವು ಗೂಗಲ್ ಮಾಲ್ ನೋಡಿದರೆ ಹಾಲು ಹಿಂಡ್ತಾ ಇದ್ದಾರೆ, ಹಾಲು ಹಿಂಡಿ ಮಾರೋ ಕೆಲಸ. ಮತ್ತು ಅದೇ ಹಳೇ ಜೀವನ. ಹೆಂಡ್ತಿ ಬೈದ್ಲ, ಅಯ್ಯೋ ಸಾಕಾಗ್ಬಿಟ್ಟೈತಿ ನಿನ್ನ ಚಟ, ನಿನ್ನ ಫೇಮ್ರು ಅವರು ಇವರು ಬಿಟ್ಟು ಹೋಗ್ಬಿಡ್ತೇನೆ ನಾ ಮನೆ ಬಿಟ್ಟಂತಂಥೇಳಿ. ಹಣ ಬರೋದು ದೊಡ್ಡದಲ್ರಿ, ಹಣ ಉಳಿತಾಯ ಅದು ಬಂದಿದ್ದನ್ನು ಕಾಪಾಡ್ಕೊಂಡು ಹೋಗುವಂಥ ಸಾಮರ್ಥ್ಯ ಇಲ್ಲದಿದ್ದರೆ ನೀವು ಕೋಟಿ ಎಲ್ಲ ಲಕ್ಷ ಅಲ್ಲಿ ಎಷ್ಟೇ ಕೊಟ್ಟರು ವ್ಯರ್ಥ. ಇದನ್ನು ಹೇಳುವುದು ಯಾಕೆ ಉದ್ದೇಶ ಏನಂತಂತಂದರೆ, ಯೋಗ್ಯರಾಗಿರುವಂಥ ನಂಬಿಗಸ್ತರಾಗಿರುವಂಥ ಜನರ ಕೈಯಲ್ಲಿ ನೀವು ಕೊಟ್ಟರೆ ಉಳಿತಾಯ. ಕೆಲವೊಬ್ರು ಇರ್ತಾರೆ, ನಾವು ನಮ್ಮ ಮಕ್ಕಳಿಗಾಗ ಅಷ್ಟು ಆಸ್ತಿ ಮಾಡಿದ್ವಿ, ಇಷ್ಟು ಆಸ್ತಿ ಮಾಡಿದ್ವಿ. ಕೆಲವೊಂದು ಸಾರಿ ಆಗ್ತದೆ ಏನಂತಂದ್ರೆ ದಿವಾಳಿ ಆಗಿಬಿಟ್ಟಿರ್ತಾರೆ. ತಂದೆ ತಾಯಿಂದರು ಎಷ್ಟೋ ಮಾಡಿಟ್ಟಿರ್ತಾರೆ, ಮಕ್ಕಳು ಬಂದು ಹಾಳು ಮಾಡಿಬಿಟ್ಟಿರ್ತಾರೆ. ಸಾಲ ಸೂಲ ಇವು ಮಾಡಿ ಗದ್ದಲ ಮಾಡಿ ಇದ್ದಿದ್ದ ಆಸ್ತಿನೂ ಬಳಕೊಂಡು ತಾವು ಸಾಲಗಾರರಾಗಿ ಪರಿಸ್ಥಿತಿ. ಯಾಕೆ? ಹ್ಯಾಂಡಲ್ ಮಾಡೋಕ್ಕೆ ಗೊತ್ತಿಲ್ಲ ಅವ್ರಿಗೆ. ಆದರೆ ಮರಿಯಳು ಯೋಸೇಫರಿಗೆ ಯೇಸು ಸ್ವಾಮಿಯನ್ನು ಆತನ ಕೈಯಲ್ಲಿ ಕೊಟ್ಟರೆ ಹ್ಯಾಂಡಲ್ ಮಾಡುವಂಥ ಸಾಮರ್ಥ್ಯ ಇದೆ ಅನ್ನೋದು ದೇವ್ರಿಗೆ ಗೊತ್ತಿತ್ತು. ಹಾಳು ಮಾಡುವಂಥ ಸಾಮರ್ಥ್ಯ ಅಲ್ಲ, ಹ್ಯಾಂಡಲ್ ಮಾಡುವಂಥ ಸಾಮರ್ಥ್ಯ. ಅದಕ್ಕೋಸ್ಕರವೇ ದೇವರು ಕರ್ತನಾದ ಯೇಸುವನ್ನು ಅವ್ರ ಕೈಯಲ್ಲಿ ಕೊಡ್ತಾ ಇದ್ದಾನೆ. ಭಕ್ತಿ ಉಳ್ಳ ದಂಪತಿಗಳು, ನೀತಿಯ ದಂಪತಿಗಳು, ಮಗನನ್ನು ಸರಿಯಾದ ಮಾರ್ಗದರ್ಶನದಲ್ಲಿ ನಡೆಸ್ತಾರೆ ಅನ್ನುವಂಥ ಕಾನ್ಫಿಡೆನ್ಸ್ ಇರುವಂಥ ಆ ದಂಪತಿಗಳ ಕೈಯಲ್ಲಿ ಅವರನ್ನು ಕೊಟ್ಟನು. ನೆನಪಿರಲಿ, ನೀವು ಚಿಕ್ಕದರಲ್ಲಿ, ತಿರುಗಿ ಹೇಳ್ತೇನೆ, ನಿಮ್ಮ ಕಡೆ ಇರುವಂಥ 100 ರೂಪಾಯಿದಲ್ಲಿ ನೀವು ನಂಬಿಗಸ್ತರಾಗಿದ್ದಲ್ಲಿ ನಿನಗೆ ದೇವರು ಮುಂದೆ 1000 ರೂಪಾಯಿ ಕೊಡ್ತಾನೆ. ನಿನ್ನಲ್ಲಿರುವಂಥ 1000 ರೂಪಾಯಿನಲ್ಲಿ ನೀನು ನಂಬಿಗಸ್ತನಾಗಿದ್ದಲ್ಲಿ ದೇವರು ನಿನಗೆ 10,000 ಕೊಡ್ತಾನೆ. ಯಾಕೆ? ಮೊದಲು ನೀನು ಇರುವುದರಲ್ಲಿ ನಂಬಿಗಸ್ತಿಕೆ ಇಲ್ಲ. ನಾವು ದೇವ್ರೆ ಅದನ್ನು ಕೊಡಲಿಲ್ಲ, ಹಣ ಕೊಡಲಿಲ್ಲ, ಮನೆ ಕೊಡಲಿಲ್ಲ, ಅವು ಕೊಡಲಿಲ್ಲ, ಗಾಡಿ ಕೊಡಲಿಲ್ಲ, ಇವು ಕೊಡಲಿಲ್ಲ, ಅವು ಕೊಡಲಿಲ್ಲ, 108 ವಿಷಯಗಳನ್ನು ಹೇಳ್ಬೋದು. ಬಟ್ ಎಲ್ಲ ಕೊಟ್ಟರು ಅಂದರೂ ಅದನ್ನು ನೆಗಿಸ್ಕೊಂಡು ಅದನ್ನು ನಡೆಸ್ಕೊಂಡು ದಕ್ಕಿಸ್ಕೊಂಡು ಹೋಗುವಂಥ ಸಾಮರ್ಥ್ಯ ಇದೆನಾ? ನಮ್ಗೆ ಅನೇಕ ಸಾರಿ ಐತ್ರಿ ಅಂತಂತ ಹೇಳ್ತೇವೆ. ಇಲ್ಲ, ನಿನಗೆ ನನಗೆ ಯೋಚನೆ ಇರ್ಬೋದು, ಬಟ್ ದೇವರಿಗೆ ಗೊತ್ತು. ಪ್ರತಿಯೊಬ್ಬೊಬ್ಬನಿಗೆ ಆತನ ಸಾಮರ್ಥ್ಯಕ್ಕೆ ತಕ್ಕಂತೆ ದೇವ್ರ ಕೆಲಸಗಳನ್ನು ಮಾಡ್ತಾನೆ. ಆತನು ನಾಣ್ಯಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಎಷ್ಟು ಜನರಿಗೆ ಕೊಡ್ತಾನೆ? 3 ಜನರಿಗೆ ಕೊಟ್ಟನು. ಆ 3 ಜನರಿಗೆ ಕೊಡುವಂಥ ಸಂದರ್ಭದಲ್ಲಿ ಎಲ್ಲರಿಗೆ ಸೇಮ್ ಕೊಡ್ಬೋದಿತ್ತಲ್ಲ. ಎಲ್ಲರಿಗೂ 5 ಇಲ್ಲ, ಕೊಡೋದಿಲ್ಲ. ಒಬ್ಬನಿಗೆ 5 ಕೊಡ್ತಾನೆ, ಒಬ್ಬನಿಗೆ 2 ಕೊಡ್ತಾನೆ, ಒಬ್ಬನಿಗೆ 1 ಕೊಡ್ತಾನೆ. ನಿನ್ನ ಸಾಮರ್ಥ್ಯ 1, ಎಸ್, ನಿನ್ನ ಸಾಮರ್ಥ್ಯ ಐತಿ, ಇಲ್ಲ ಅನ್ನೋದಿಲ್ಲ, 1 ಐತಿ. ನಿನ್ನ ಸಾಮರ್ಥ್ಯ 2 ಐತಿ, ನಿನ್ನ ಸಾಮರ್ಥ್ಯ 3 ಐತಿ. ನಿನ್ನ ಕಡೆ ಇರುವಂಥ ಸಾಮರ್ಥ್ಯ ಎಷ್ಟಲ್ಲ ಅಷ್ಟು ತಕ್ಕ ಹಾಗೆ ನಿನಗೆ ದೇವರು ಕೊಡ್ತಾನೆ. ಅದರಲ್ಲಿ ನೀನು ನಂಬಿಗಸ್ತನಾಗಿ ಅವ್ರು ಏನು ಮಾಡಿದರು? ಇದ್ದಿದ್ದನ್ನು ಬೆಳೆಸಿದ್ರು. ಎಸ್, ಬೆಳೆಸಿದ್ರ, ಬಿಸ್ನೆಸ್ನಲ್ಲಿ ಹಾಕಿ ಬೆಳೆಸಿದ್ರು. ಸ್ವಾಮಿ ನೀ ಇಷ್ಟು ಕೊಟ್ಟು ನಾ ಇಷ್ಟು ತಂದೇನು ತಗೊಂತಂತಂತ ಹೇಳಿ. ಸೊ ನಿನ್ನಲ್ಲಿರುವುದನ್ನು ನೀನು ಆತನಿಗೆ ಸಮರ್ಪಿಸುವಾಗ ನಿನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಏನೇ ಕೊಡಲಿ, ನಿನ್ನ ವಿದ್ಯಾಭ್ಯಾಸ, ನಿನ್ನ ಕುಟುಂಬ, ನಿನ್ನ ಮನೆ, ನಿನ್ನ ಆಸ್ತಿ, ನಿನ್ನ ಉದ್ಯೋಗ, ನಿನ್ನ ಹಣ, ನಿಂದು ಏನೇ ಸಂಗತಿ ದೇವರು ಕೊಟ್ಟರು, ನೀನು ನಾನು ನಂಬಿಗಸ್ತರಾಗಿದ್ದಲ್ಲಿ ದೇವರು ಉನ್ನತ ಸ್ಥಾನಕ್ಕೆ ತರ್ತಾನೆ. ನೀ ಶಾರ್ಟ್ಕಟ್ ಹಿಡಿತಿ ಅಂತಂತಂದ್ರೆ, ನೀ ಶಾರ್ಟ್ಕಟ್ ಹಿಡಿದ್ರಂದ್ರೆ ನಾಳೆ ಏರ್ತಿ, ಇನ್ನೊಂದು ಸ್ವಲ್ಪ ದಿನಕ್ಕೆ ಬೀಳ್ತಿ. ಯಾಕಂದರೆ ಶಾರ್ಟ್ಕಟ್ ಇಡುವಂಥವ್ರು ಎಲ್ಲರೂ ಜನರು ಕಾಲು ಎಳೆಯೋದ್ರಲ್ಲಿರ್ತಾರೆ. ಬಟ್ ದೇವರು ಉನ್ನತಿಗೆ ತರುವಾಗ, ಹಲ್ಲೆಲೂಯಾ, ಆದರೆ ದೇವರು ಉನ್ನತಿಗೆ ತರುವಾಗ ಯಾರೂ ಸಹ ಇಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ದಂಪತಿಗಳು ದಂಪತಿಗಳಾಗಿರುವುದರಿಂದ ಲೋಕ ರಕ್ಷಕನನ್ನು ಆತನ ಕೈಯಲ್ಲಿ ಕೊಡೋದ್ರ ಮೂಲಕ ಕಾರ್ಯ ಮಾಡಿದ್ವಿ.
ಸಂಪ್ರದಾಯಗಳು ಪದ್ಧತಿಗಳ ಮಧ್ಯದಲ್ಲಿ ಲೋಕವು ಮುಳುಗಿ ಹೋಗಿದೆ. ಆ ಲೋಕದ ಮಧ್ಯದಲ್ಲಿಯೂ ಇಂಥ ರೀತಿಯ ತಂದೆ ತಾಯಂದಿರು ಇದ್ದು ಆ ಮಗನನ್ನು ಬೆಳೆಸುವುದಕ್ಕಾಗಿ ದೇವರ ಒಂದು ನಿಯಮಗಳನ್ನು ಆಜ್ಞೆಗಳನ್ನು ಪಾಲಿಸುವುದಕ್ಕಾಗಿ ಅವರು ಹಬ್ಬಗಳನ್ನು ಆಚರಿಸುವುದಕ್ಕಾಗಿ ಅಲ್ಲಿ ಬರ್ತಾ ಇದ್ದಾರೆ. ಆದರೆ ವಚನವನ್ನು ನಾವು ಗಮನಿಸಿ ನೋಡೋಣ. ಅವರು ಅಲ್ಲಿ ಬರ್ತಾ ಇದ್ದಾರೆ ಹೌದು, ಬಟ್ ನಾವು ನೋಡುವುದಾಗಿದ್ದಲ್ಲಿ 43ನೇ ವಚನ 42ರಿಂದ ಹೀಗಿರಲಾಗಿ ಆತನು 12 ವರ್ಷದವನಾಗಿದ್ದಾಗ ಅವರು ಹಬ್ಬದ ಪದ್ಧತಿಯ ಪ್ರಕಾರ ಅಲ್ಲಿಗೆ ಹೋದರು. ಹಬ್ಬದ ದಿವಸಗಳನ್ನು ತೀರಿಸಿಕೊಂಡು ಹಿಂತಿರುಗಿ ಬರುವಾಗ ಏನಾಗ್ಬಿಟ್ಟಿದೆ, ಬಾಲಕನಾದ ಯೇಸು ಯೆರೂಸಲೇಮಿನಲ್ಲೇ ಉಳಿದುಕೊಂಡನು. ಆತನ ತಂದೆ ತಾಯಿಗಳು ಆತನನ್ನು ತಿಳಿಯದೆ ಆತನು ಯಾತ್ರೆಯವರ ಗುಂಪಿನಲ್ಲಿ ಸೇರಿರುವನೋ ಎಂದು ಭಾವಿಸಿ ಒಂದು ದಿನದ ಪ್ರಯಾಣ ನಡೆದು ಬಂಧು ಬಾಂಧವರಲ್ಲಿಯೂ ಪರಿಚಿತರಲ್ಲಿಯೂ ಆತನನ್ನು ಹುಡುಕಿ ಕಾಣದೆ ತಿರುಗಿ ಯೆರೂಸಲೇಮಿಗೆ ಹುಡುಕಿಕೊಂಡು ಹೋದರು. 3 ದಿನಗಳಾದ ಮೇಲೆ ಆತನನ್ನು ದೇವಾಲಯದಲ್ಲಿ ಕಂಡಾಗ ಮಗನೇ ಯಾಕೆ ಹಿಂಗೆ ಮಾಡಿದೀಯಪ್ಪ ಅಂತ ಕೇಳಿದಾಗ, ನಾನು ತಂದೆ ಮನೆಯಲ್ಲಿ ಇರಬೇಕನ್ನುವಂಥದ್ದು ನಿನಗೆ ಗೊತ್ತಿಲ್ಲವೋ ಅಂತ ಹೇಳಿ ಆತನು ಪ್ರಶ್ನೆ ಕೇಳುವುದನ್ನು ನಾವು ಗಮನಿಸ್ತೇವೆ. ಸೊ ಈ ಎಲ್ಲ ಕಾರ್ಯಗಳ ಮಧ್ಯದಲ್ಲಿ ಇಲ್ಲಿ ನೋಡ್ತಾ ಇದ್ದೇವೆ, ಹಬ್ಬ ಆಚರಣೆ ಎಲ್ಲ ಮಾಡಿದರು. ಈಗ ಎಲ್ಲ ಮುಗಿದ ನಂತರ ಈಗ ಏನು ಮೂಡಿದೆ ರೀ? ಚರ್ಚ್ ಮುಗಿದ ಕೂಡ ಏನು ಮಾಡ್ತೇವೆ? ಮೂಡೆಲ್ಲಿರ್ತದೆ? ಮನೆಗೆ ಹೋಗೋದು. ಮೂಡೆಲ್ಲಿರ್ತದೆ? ಮನೆಯಾಗಿನ ಕೆಲಸ, ಮನೆಯಾಗಿನ ಅಡಿಗೆ. ಇವತ್ತು ಸಂಜೆಗೆ ಹಿಂಗೈತಿ, ಇವತ್ತು ಮಧ್ಯಾಹ್ನ ಹಿಂಗೈತಿ, ನಾವು ಅದನ್ನು ಮಾಡಬೇಕು, ನಾವು ಇದನ್ನು ಮಾಡಬೇಕು. ಈಗ ಸದ್ಯ ಎಲ್ಲ ಹಬ್ಬ ಮಾಡಿದ್ವಿ, ಆರಾಧನೆ ಮಾಡಿದ್ವಿ, ಎಲ್ಲ ಮುಗೀತು. ಈಗ ನಾವು ಹಿಂತಿರುಗಿ ಹೋಗಬೇಕು. ಅವರು ರೆಡಿಯಾಗಿದ್ದಾರೆ. ಎಲ್ಲ ಮುಗೀತೀಗ. ದೇವರು ಹೇಳಿರುವಂಥ ಎಲ್ಲ ನಿಯಮಗಳನ್ನು ಭಕ್ತಿಯಿಂದ ಪಾಲಿಸಿದ್ದಾರೆ, ಎಲ್ಲ ಮಾಡಿದ್ದಾರೆ, ಎಲ್ಲ ಆಗಿದೆ. ಈಗ ಹಿಂತಿರುಗಿ ಮನೆಗೆ ಹೋಗಬೇಕು. ಮೂಡೆಲ್ಲ ಮನೆ ಕಡೆ ಇದೆ. ಆ ಗದ್ದಲ, ಆ ಸಂಭ್ರಮ, ಆ ಒಂದು ಆಚರಣೆ ಮಧ್ಯದಲ್ಲಿ ಮನೆಗೆ ಹೋಗಲಿಕ್ಕೆ ರೆಡಿಯಾಗಿ ಆ ಗದ್ದಲದಲ್ಲಿ ಹೋಗ್ತಾ ಇದ್ದಾರೆ. ಇಂಥ ಗದ್ದಲದ ಮಧ್ಯದಲ್ಲಿ ಆಗಿರುವಂಥ ಒಂದು ಸಮಸ್ಯೆನೂ ಮಗ ಕಳ್ಕೊಂಡ್ಬಿಟ್ಟ. ಯಾವಾಗ ಗೊತ್ತಾಕೈತಿ? ಎಷ್ಟೋ ಪ್ರಯಾಣ ಮಾಡಿ ಮುಟ್ಟಿದ ನಂತರ ಗೊತ್ತಾಕೈತಿ ಮಗ ಇಲ್ಲ. ಅಯ್ಯೋ ಮಗ ಎಲ್ಲೋದ ಅಂತಂತ ಎಲ್ಲ ಕಡೆ ಗಂಡಗೆ ಹೋಗಿ ಕೇಳಿರ್ಬೋದು ಎಲ್ಲದಾನಂತ. ನಾನು ನಿನ್ನ ಕೂಡ ಅದಾನಂತ ತಿಳ್ಕೊಂಡಿದ್ದೆ, ನೀ ಎಲ್ಲದಿ ಅಂತ ಅಂದ್ಕೊಳ್ಳಿ. ನಾನು ನಿನ್ನ ಕೂಡ ಅದಾನಂತ ತಿಳ್ಕೊಂಡಿದ್ದೆ, ನೀ ಎಲ್ಲ. ಇಬ್ಬರು ಗೊತ್ತಿಲ್ಲ, ಹೋಗು ನಡ್ರಿ ಅಂತಂತೇಳಿ ಮತ್ತೆ ಅಲ್ಲಿದ್ದವ್ರಿಗೆ ಬಂಧು ಬಾಂಧವ್ರಿಗೆ ಯೇಸುವನ್ನು ನೋಡಿದ್ರೆ ಅವ್ನು ನಿಮ್ಮ ಕೂಡ ಅದಾನ, ಯಾರ ಕಡೆನೂ ಇಲ್ಲ. ಎಲ್ಲದಾನ ಯೇಸು ಸ್ವಾಮಿ. ಮೋಸ್ಟ್ ಪ್ರಾಬ್ಲಿ ಜಾತ್ರೆ ಹಬ್ಬ, ಅಲ್ಲಿ ಬಲೂನ್ಸ್ಗಳನ್ನು ಮಾರ್ತಾ ಇದ್ದಾರೆ, ಆಟ ಸಾಮಾನುಗಳನ್ನು ಮಾರ್ತಾ ಇದ್ದಾರೆ. ಅಲ್ಲೇನಾದ್ರು ಸಣ್ಣ ಹುಡುಗ, 12 ವರ್ಷದ ಹುಡುಗ, ಅಲ್ಲೇನಾದರೂ ಸಿಗ್ಬೋದು, ಅಲ್ಲೇನಾದ್ರು ಹುಡ್ಕೊಂಡು ಬಾ ಅಂತಂತ ಹೋಗ್ತಾರೆ, ಅಲ್ಲೂ ಇಲ್ಲ. ಯಾರ್ದೋ ಸಣ್ಣ ಮಕ್ಕಳದ್ದು ಇನ್ನೊಂದು ಗ್ಯಾಂಗ್ ಸಿಕ್ಕಿರ್ಬೋದು, ಆ ಗ್ಯಾಂಗ್ ಕೂಡ ಅಡ್ಡಾಡಕತ್ತಾನ ಅಂತ ನೋಡಿದ್ರಂದ್ರೆ ಆ ಗ್ಯಾಂಗ್ ಕೂಡ ಇರಲಿಕ್ಕಿಲ್ಲ. ಅಯ್ಯೋ 12 ವರ್ಷದ ಮಗ ಗದ್ದಲ ದೊಡ್ಡದೈತಿ. ಇಂಥ ಸಂದರ್ಭದಲ್ಲಿ ಹೆದರಿ ಭಯಪಟ್ಟು ಎಲ್ಲಾದರೂ ಯಾವುದಾದ್ರೂ ಮೂಲಿ ಹಿಡಿದು ಕುಂತಿದ್ದಾನೋ, ಯಾರಾದರೂ ಏನಾದರೂ ಹೇಳ್ತಾರೋ ನೋಡೋಣ ಅಂತಂತ ಹೋದ್ರಂತಂದ್ರೆ ಅಲ್ಲಿನೂ ಕಾಣ್ತಾ ಇಲ್ಲ. ಎಲ್ಲದಾನೆ ಯೇಸು ದೇವಾಲಯದಲ್ಲಿದ್ದಾನೆ. ಅರೇ ನಾವೆಲ್ಲ ಹಬ್ಬ ಗಿಬ್ಬ ಮುಗಿಸಿ ಮನೆಗೆ ಹೋಗ್ಬೇಕಂತ ಟೆನ್ಷನ್ ಹೋಗದೇವಿ, ನೀನು ನೋಡಿದ್ರೆ ದೇವಾಲಯದಾಗಲ್ಲದಿ ಏನು ಮಾಡತ್ತೀವೋ ಯಪ್ಪ ನೀ. ಮುಗೀತು, ಚರ್ಚ್ ಮುಗೀತು, ನಡಿ. ಭಕ್ತಿ ಮುಗೀತು, ಚರ್ಚ್ ಮುಗೀತು, ದೇವ್ರು ಮುಗೀತು, ಮನೆ ಅದಾವ, ಮಠ ಅದಾವ, ಮಕ್ಕಳು ಅದಾರ, ಕೆಲಸ ಅದಾವ, ಉದ್ಯೋಗ ಅದಾವ. 24 ತಾಸು ಇದ್ರೊಳಗ ಕುಂದ್ರಕ್ಕಾಕೈತ? ಹೋಗೋಣ ನಡಿ. ಬಟ್ ಯೇಸು ಸ್ವಾಮಿ ಹುಡುಕಂಥ ಸಂದರ್ಭದಲ್ಲಿ ತಾಯಿಗೆ ಹೇಳುವಂಥ ಮಾತೇನು? ನಾನು ತಂದೆಯ ಆಲಯದಲ್ಲಿರಬೇಕಾಗಿರುವಂಥದ್ದು ನಿನಗೆ ಗೊತ್ತಿಲ್ವೋ? ನಾನು ಜನ್ಮ ತಾಳಿ ಬಂದಿದ್ದು, ನಾನು ಬದುಕುವಂಥದ್ದು, ನಾನು ಜೀವಿಸುವಂಥದ್ದು, ನನ್ನ ಸರ್ವಸ್ವವು ನನ್ನ ತಂದೆಯಾದ ದೇವರೇ. ಆತನೇ ನನಗೆ ಸರ್ವಸ್ವ. ಅದಕ್ಕಾಗಿ ಯೇಸು ತನ್ನ ಜೀವನದಲ್ಲಿ ಹೇಳ್ತಾನೆ, ನಾನು ಎಂದು ಒಬ್ಬಂಟಿಗನಲ್ಲ, ನಾನು ನನ್ನ ತಂದೆ ಇಬ್ಬರು ಕೂಡೇ ಇರ್ತವೆ. ನನ್ನ ತಂದೆಯನ್ನು ಬಿಟ್ಟು ನಾನಿರೋಲ್ಲ, ನನ್ನನ್ನು ಬಿಟ್ಟು ನನ್ನ ತಂದೆ ಇರೋದಿಲ್ಲ. ನಾನು ನನ್ನ ತಂದೆಯ ಆಲಯದಲ್ಲಿ, ನಾನು ನನ್ನ ತಂದೆಯ ಸಂಬಂಧದಲ್ಲಿ, ನಾನು ನನ್ನ ತಂದೆಯ ಸಂಪರ್ಕದಲ್ಲಿ ಯಾವಾಗಲೂ ಇರ್ತೇನೆ. ಯಾಕೆ? ಆತನೇ ನನಗೆಲ್ಲವಾಗಿದ್ದಾನೆ. ಆದರೆ ಇದನ್ನು ನಾವು ನೆನಪಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ನಮ್ಮ ಒಂದು ದೃಷ್ಟಿ, ನಮ್ಮ ವಿಚಾರ, ನಮ್ಮ ಮನಸ್ಸು, ನಮ್ಮ ಆಲೋಚನೆಯಲ್ಲಿ ದೇವರಿದ್ದಾನೆ. ಅನೇಕ ಸಾರಿ ಏನಾಗ್ತದೆ, ಆತ್ಮಿಕ ವಾತಾವರಣದಲ್ಲಿ ದೇವ್ರು ನೆನೆಸೋದು ಭಾಳ ಸರಳ ರೀ. ಅದೇನು ದೊಡ್ಡದ್ರಿ, ಎಲ್ಲರೂ ನೆನೆಸ್ತೇವೆ, ಎಲ್ಲರೂ ಮಾಡ್ತೇವೆ. ಚರ್ಚಿಗೆ ಬಂದ್ವಿ, ಇಲ್ಲ ದೇವ್ರು ಬಿಟ್ಟರೆ ಮತ್ತೆ ಬೇರೆ ಏನಾದರೂ ಯೋಚಿಸಕ್ಕೆ ಬರ್ತೈತೆ? ದೇವರು ಅಂತಂತ ಆರಾಧಿಸ್ತಾ ಪ್ರಾರ್ಥನೆ ಮಾಡ್ತಾ ಎಲ್ಲ ಮಾಡ್ತೇವೆ. ಬಟ್ ಚರ್ಚ್ ಬಿಟ್ಟ ನಂತರ
ಯಾವಾಗಲೂ ನೆನೆಸ್ಕೊಂಡು ಕುಂದ್ರಾಕಾಗ್ತದೆ? ಇಲ್ಲ, ಕೆಲಸ ಇದೆ, ಭಾಳ ಬ್ಯುಸಿ ಇದೆ. ನಾವು ನಮ್ಮ ಮಕ್ಕಳು ನೋಡ್ಕೋಬೇಕು, ನನ್ನ ಗಂಡನ ನೋಡ್ಕೋಬೇಕು, ನನ್ನ ಮನೆ ನೋಡ್ಕೋಬೇಕು, ನನ್ನ ಉದ್ಯೋಗ ನೋಡ್ಕೋಬೇಕು, ಎಲ್ಲ ನೋಡ್ಕೋಬೇಕು. ಇವುಗಳಲ್ಲಿ ಮಗ್ನರಾಗಿ ನಾವು ಈ ಒಂದು ಸಾಧ್ಯತೆ, ಏನು ಸಾಧ್ಯತೆ ಗೊತ್ತಾ? ಯೇಸುವನ್ನು, ದೇವರನ್ನು ನಮ್ಮ ಜೀವನದಲ್ಲಿ ನೆನಪು ಹಾರುವಂಥದ್ದು ಅಥವಾ ಕಳೆದುಕೊಳ್ಳುವುದಕ್ಕೆ ಸಾಧ್ಯತೆ ಉಂಟು. ಎಚ್ಚರ ವಹಿಸಬೇಕು. ನಾವು ಯೇಸುವನ್ನು ನೆನಪಾರಲಿಕ್ಕೆ ಸಾಧ್ಯನಾ? ಎಸ್. ಯೇಸುವನ್ನು ನಾವು ಕಳೆದುಕೊಳ್ಳಲಿಕ್ಕೆ ಸಾಧ್ಯನಾ? ಎಸ್, ಹೌದು. ಇಲ್ಲಿ ತಂದೆ ತಾಯಿಂದರು ಗದ್ದಲದಲ್ಲಿದ್ದಾರೆ. ತಮ್ಮ ಮನೆಯ ವಿಚಾರ, ಬೇರೆ ವಿಚಾರ ಯಾವಾಗ ಬರ್ತದಲ್ಲ, ಆ ಸಂದರ್ಭದಲ್ಲಿ ಆ ವಿಚಾರಗಳು ನಮ್ಮನ್ನು ಆಳಲಿಕ್ಕೆ ಅಥವಾ ಅವುಗಳು ಅದರಲ್ಲಿ ನಾವು ಮಗ್ನರಾಗುವಾಗ ಅನೇಕ ಸಾರಿ ನನ್ನ ಮೊದಲನೆಯ ಪ್ರೀತಿ ನೆನಪಾಗ್ಬಿಡ್ತದೆ. ಬ್ಯುಸಿ. ಅದಕ್ಕೆ ಪೌಲನು ಹೇಳ್ತಾ ಇದ್ದಾನೆ, ನೀ ಏನೇ ಮಾಡಿದ್ರು ಯಾರಿಗೆ ಮಾಡು? ಕ್ರಿಸ್ತನಿಗಾಗಿ ಮಾಡು. ಉದ್ಯೋಗದಲ್ಲಿ ನೆನಪಾರ್ತೀಯ? ಡೋಂಟ್ ವರಿ. ಉದ್ಯೋಗ ಮಾಡಿದ್ರು ಯೇಸುವಿಗಾಗಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡು, ನೆನಪಾರೋದಿಲ್ಲ. ಉಂಡ್ರು ತಿಂದರು ನೀನು ದೇವರಿಗಾಗಿ, ಕ್ರಿಸ್ತನಿಗಾಗಿ ಅಂತ ಮಾಡಲಿಕ್ಕೆ ಆರಂಭಿಸ್ತೀಯಾ? ನೋ ಪ್ರಾಬ್ಲಮ್, ಹಂಗೆ ಮಾಡಲಿಕ್ಕೆ ಆರಂಭಿಸು. ನೀನು ಕ್ರಿಸ್ತನನ್ನು ನೆನಪಾರಲಿಕ್ಕೆ ಸಾಧ್ಯ ಇಲ್ಲ. ನೀನು ಏನೇ ಮಾಡಿದರೂ ಕ್ರಿಸ್ತನಿಗಾಗಿ ಮಾಡಲಿಕ್ಕೆ ಆರಂಭಿಸುವಾಗ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ತಂದೆ ತಾಯಿಂದರು ನೆನಪಾರಿರುವಂಥ ಸ್ಥಿತಿ, ಕಳೆದುಕೊಂಡಿರುವಂಥ ಸ್ಥಿತಿ, ಟೆನ್ಷನನ್ನು ತೆಗೆದುಕೊಂಡು ಹುಡುಕಿ ಎಲ್ಲ ಬಂದರು. ಅವರ ಒಂದು ದೃಷ್ಟಿಕೋನ, ಅವರ ವಿಚಾರಧಾರೆಗೂ ಯೇಸು ಸ್ವಾಮಿಯ 12 ವರ್ಷದ ಒಬ್ಬ ಹುಡುಗನ ವಿಚಾರಧಾರೆಗೂ ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಆತನು ತಂದೆಯ ಮನೆಯನ್ನು ಆಯ್ದುಕೊಂಡು ಯಾವಾಗಲೂ ಇರುವುದಕ್ಕಾಗಿ ಅವರು ಹಿಂತಿರುಗಿ ತಮ್ಮ ಮನೆಗಳನ್ನು ಆಯ್ದುಕೊಂಡ್ರು. ಹೋಗುವುದು ತಪ್ಪಲ್ಲ, ಮಾಡೋದು ತಪ್ಪಲ್ಲ. ನಾವು ಆರಾಧನೆ ಮುಗಿದ ನಂತರ ಈ ಸ್ಥಳವನ್ನು ಬಿಟ್ಟು ಹೋಗ್ತೇವೆ. ಆದರೆ ಅನೇಕ ಸಾರಿ ಈ ಒಂದು ಸ್ಥಳವನ್ನು ಬಿಡುವಾಗ ಆತನನ್ನು ಈ ಸ್ಥಳದಲ್ಲೇ ಬಿಟ್ಟು, ಏಸು ಚರ್ಚಿಗೆ, ಸಂಡೇಗೆ, ಪ್ರಾರ್ಥನೆಗೆ ಅವುಗಳಿಗೆ ಮಾತ್ರ ಸೀಮಿತನು ಅಂಥೇಳಿ ಅಲ್ಲೇ ಬಿಟ್ಟು ಹೋಗ್ಬಿಡ್ರಿ. ಆತನು ನಿಮ್ಮ ಭಾಳ ಸಂಗಾತಿ, ಯಾವಾಗಲೂ ನಿಮ್ಮ ಸಂಗಡ ಇರಬೇಕು. ನಿಮ್ಮ ಪಕ್ಕದಲ್ಲಿ, ನಿಮ್ಮೊಳಗೆ, ನಿಮ್ಮೊಂದಿಗೆ ಯಾವಾಗಲೂ ಆತನಿರಬೇಕು. ಕೇವಲ ಸಭೆಯಲ್ಲಿ ಅಲ್ಲ, ಆರಾಧನೆಯಲ್ಲಿ ಅಲ್ಲ, ಪ್ರಾರ್ಥನೆಯಲ್ಲಿ ಅಲ್ಲ. ಕೇವಲ ಮುಂಜಾನೆ ಸ್ವಾಮಿ ನಿನಗೆ 1 ತಾಸು ನಾನು ಪ್ರಾರ್ಥನೆಗಾಗಿ ಕೊಡ್ತಾ ಇದ್ದೇನೆ, 1 ತಾಸಿಗೆ ಅಷ್ಟೇ ಭೇಟಿಯಾಗಿ ನಂತರ ನಾನು ಬ್ಯುಸಿ ಇದ್ದೇನೆ, ಕೆಲಸದವು, ಡಿಸ್ಟರ್ಬ್ ಮಾಡಬೇಡ ನನಗೆ. ಹಂಗಲ್ಲ. ನಾನು ಮುಂಜಾನೆ ಪ್ರಾರ್ಥನೆ ಸಮಯ ಇಷ್ಟ, ಅದಾದ ಕೂಡ ದೇವ್ರಿಲ್ಲ, ದಿಂಡ್ರಿಲ್ಲ, ಏನಿಲ್ಲ, ಮತ್ತು ನಾಳೆ ಇದೇ ಟೈಮಿಗೆ ಬಂದು ಭೇಟಿಯಾಕೇನು, ಭಾಳ ಒಳ್ಳೆಯದು. ಟೈಮ್ ಸೆಟ್ ಮಾಡು, ಪ್ರಾರ್ಥಿಸು, ದೇವರೊಟ್ಟಿಗೆ ಸಮಯ ಕಳೆದು ಒಳ್ಳೆಯದು. ಆದರೆ ಯಾರಿಗಾಗಿ, ಯಾವುದಕ್ಕೋಸ್ಕರ, ಹೇಗೆ ನೀವು ಮಾಡ್ತಾ ಇದೆಯಾ ಅನ್ನೋದು ಭಾಳ ಇಂಪಾರ್ಟೆಂಟ್. ನಾವು ಇದನ್ನು ಪರೀಕ್ಷಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ. ಅವರು ಆ ಯೇಸುವನ್ನು ಕಳೆದುಕೊಂಡಿರುವಂಥ ಅರಿವು ಮುಂದೆ ಹೋದ ನಂತರ ಗೊತ್ತಾಗ್ತದೆ. ಹಾಗೆ ನಾವು ಮನೆಗೆ ಹೋದ ನಂತರ ಕೆಲವೊಂದು ಸಾತಿ ಗೊತ್ತಾಗಲಿಕ್ಕಿಲ್ಲ. ಮುಂದೆ ಭಾನುವಾರ ಸಂಡೇ ಬಂದಾಗ ಅಯ್ಯೋ ಯೇಸು ಸ್ವಾಮಿಯ ನೆನಪು ಬರ್ಬೋದು, ಆರಾಧನೆ ನೆನಪು ಬರ್ಬೋದು, ಪ್ರಾರ್ಥನೆ ಇದೆ ಅನ್ನುವಂಥ ನೆನಪು ಬರ್ಬೋದು. ವಾರದ ಮಧ್ಯದಲ್ಲೆಲ್ಲ ಯೇಸು ನಾವು ನೆನಪಾರಿರುವಂಥ ಸಾಧ್ಯತೆಗಳಿರ್ಬೋದು. ಆದರೆ ನಾವು ಹಾಗೆ ಮಾಡೋದು ಬೇಡ. ಯೇಸು ಯಾವಾಗಲೂ ನನ್ನ ಜೀವನದಲ್ಲಿ ಜೀವಿಸ್ತಾ ಇರಬೇಕು. ಯೇಸು ಸ್ವಾಮಿ ಆಲಯವನ್ನು ಆಯ್ದುಕೊಂಡ. ತಂದೆ ತಾಯಂದರು ಹಿಂತಿರುಗಿ ಹೋಗುವ ಗದ್ದಲದಲ್ಲಿ ಮನೆ ಯಾವ ವಿಚಾರದಿಂದ ಹೋಗಿರ್ಬೋದು ಏನೋ ಗೊತ್ತಿಲ್ಲ. ಸೊ ಇವುಗಳಲ್ಲಿ ಮಗ್ನರಾಗಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಕೊನೆಯದಾಗಿ ನಾವು ಇಲ್ಲಿ ಗಮನಿಸ್ತಾ ಇರುವಂತೆ ನೋಡಿಕೊಳ್ಳೋಣ. ಸೊ ಈ ಬಂಧು ಬಾಂಧವ್ರನ್ನೆಲ್ಲ ಹುಡುಕಿಕೊಂಡು ಎಲ್ಲರೂ ಆತನು ಅಲ್ಲಿ ಇರುವುದನ್ನು ಅವರು ಗಮನಿಸ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಆತನು ಅವರಿಗೆ ಹೇಳುವಂಥ ಉತ್ತರ 49ನೇ ವಚನ, ನೀವು ನನ್ನನ್ನು ಹುಡುಕಿದ್ದೇನು? ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೋ ಅಂತ ಹೇಳಿ ಆತನು ಉತ್ತರ ಕೊಟ್ಟಿರುವುದನ್ನು ನಾವು ಆ ವಚನದಲ್ಲಿ ಗಮನಿಸ್ತಾ ಇದ್ದೇವೆ. ಯೇಸು ಸಿಕ್ಕಿದ್ದು ಆಲಯದಲ್ಲಿ. ಯೇಸುವನ್ನು ಹುಡುಕ್ತಾ ಇರುವಂಥ ಸ್ಥಳಗಳು, ಅವರ ತಂದೆ ತಾಯಿಯರು ತಪ್ಪಾದ ಸ್ಥಳಗಳಲ್ಲಿ ದೇವರನ್ನು, ಯೇಸುವನ್ನು ಹುಡುಕ್ತಾ ಇದ್ದಾರೆ. ಅವರು ಹುಡುಕಬೇಕಾಗಿರುವಂಥ ಸ್ಥಳ ಬಂಧು ಬಾಂಧವರಲ್ಲ, ಹುಡುಕಬೇಕಾಗಿರುವಂಥ ಸ್ಥಳ ಜಾತ್ರೆಯ ಗದ್ದಲಲ್ಲ. ಅವರಿಗೆ ನಿಜವಾಗ್ಲೂ ಹಂಗಿತ್ತಂದ್ರೆ ಯೇಸು ಸ್ವಾಮಿ ಪ್ರಶ್ನೆ ಕೇಳತ್ತ, ನಿನಗೆ ಗೊತ್ತಿಲ್ಲ ನಾ ಎಲ್ಲಿರ್ತೇನೆ ಹೇಳಿ. ತಾಯಿಗೆ ಕೇಳುವಂಥ ಪ್ರಶ್ನೆ, ಅಮ್ಮ ನಿನಗೆ ಗೊತ್ತಿಲ್ಲ ನಾನು ಎಲ್ಲಿರ್ಬೇಕಂತ ಹೇಳಿ, ಎಲ್ಲಿದ್ದೇನಂತ ಹೇಳಿ ನಿನಗೆ ಗೊತ್ತಾಗೋದಿಲ್ವೋ? ಇಷ್ಟು ದಿನ ಬೆಳೆಸಿದಿ, 12 ವರ್ಷ ಬಂತು, ಓ ದೇವದೂತ ಬಂದು ಹೇಳಿದ ನಾನು ಯಾರು ಏನು ಎಂತೆಲ್ಲ ನೀನು ಇಟ್ಕೊಂಡು. ಅಷ್ಟು ಮಾತ್ರವಲ್ಲದೆ ವಾಕ್ಯ ಹೇಳ್ತದೆ, ಪ್ರತಿ ಸಾರಿ ಏನೇ ಬಂದರೂ ಮರಿಯಳು ಮನಸ್ಸಿನಲ್ಲಿ ಇಟ್ಕೊತಾ ಇದ್ಲು, ಏನೇ ಹೇಳಿದರು ಭಾಳ ಉತ್ತಮವಾಗಿ. ಇಲ್ಲೂ ನಾವು ನೋಡ್ತೇವೆ ಯೇಸು ಸ್ವಾಮಿ ಹಂಗೆ ಹೇಳಿದ್ಕೊಳಕ್ಕೆ ಏನು ತಿಳಿಯೋದಿಲ್ಲ, ಅದನ್ನು ಸುಮ್ಮ ಮನಸ್ಸೋಗಿ ಇಟ್ಕೊತಾಳೆ ಅಂತ ವಾಕ್ಯ ಹೇಳ್ತದೆ. ಸೊ ಹಂಗಿರುವಂಥ ವ್ಯಕ್ತಿ ನೀನು, ನಿನಗೆ ಗೊತ್ತಿಲ್ಲ ನಾ ಯಾವ ಜಾಗದಾಗ ಸಿಗ್ತೇನೆ ಅಂಥೇಳಿ. ಏನಂತೀರಿ? ಯೇಸು ಎಲ್ಲಿ ಸಿಗ್ತಾನ? ಎಲ್ಲೇ ಯೇಸು ಸ್ವಾಮಿ ಸಿಗ್ತಾನೆ. ಅಡ್ರೆಸ್ ಗೊತ್ತಾ?
ಪಿನ್ ಕೋಡ್ ಗೊತ್ತಾ? ರೋಡ್ ಗೊತ್ತಾ? ಲ್ಯಾಂಡ್ ಮಾರ್ಕ್ ಗೊತ್ತಾ? ಎಲ್ಲಿ ಸಿಗ್ತಾನೆ ಯೇಸು? ಏನು ಹಂಗೆ ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಹೇಳ್ಬೋದು ರೀ? ಎಲ್ಲಿ ಸಿಗ್ತಾನೆ ಯೇಸು? ಯೇಸು ಪ್ರಶ್ನೆ ತಾಯಿ ಕೇಳ್ತಾ ಇದ್ದ, ನಿಂಗೆ ಗೊತ್ತಿಲ್ಲ ಎಲ್ಲಿ ಸಿಗ್ತೇನಂತ? ಸಂಬಂಧದ ಹೋಗೋದಿ ಅಂತ ತಿಳಿಯೋದಿಲ್ಲ, ನಿನಗೆ ಬುದ್ಧಿ ಬರೋದಿಲ್ಲ ಅಂದ್ರೆ ಹಿಂಗೆ ಮಾತಾಡಿದ್ರೆ ಹೆಂಗೆ ಅನ್ನಿಸ್ತದೆ? ಕರೇಂದ್ರ ನಿನ್ನ ಮಗ ನಾನು, ಕರೇಂದ್ರು ನಾನು ನೀನೊಟ್ಟಿಗೆ ಸಂಬಂಧದಲ್ಲಿದ್ದೇವಾ? ನನ್ನನ್ನು ಪ್ರೀತಿಸ್ತೀಯಾ? ಓ, ನನಗೋಸ್ಕರ ನೀ ಜೀವಿಸ್ತಾ ಇದೆಯಾ? ನನಗೋಸ್ಕರ ಎಲ್ಲ ಮಾಡಾಕತ್ತಿ, ಕರೀನಾ? ಗೊತ್ತಿಲ್ಲ ನಾ ಎಲ್ಲಿರ್ತೇನಂತ ಹೇಳಿ. ಇಂಥ ಪ್ರಶ್ನೆ ಕೇಳಲ್ಪಟ್ರೆ ನಾವು ಏನು ಉತ್ತರ ಕೊಡ್ಬೇಕಂತ ಅನ್ನಿಸ್ತದ್ರಿ? ಏನಿರ್ಬೋದು ಉತ್ತರಗಳು? ಕೀರ್ತನೆಗಾರನು ಹೇಳ್ತಾನೆ, ನಾನು ನಿನ್ನ ಕಣ್ಣಿಗೆ ತಪ್ಪಿಸಿಕೊಳ್ಳಲು ಎಲ್ಲಿಗೆ ಹೋಗಲಿ? ಮೇಲಕ್ಕೇರಿ ಹೋದರೂ ಅಲ್ಲಿಯೂ ನೀನಿರ್ತಿ, ಪಾತಾಳ ಕಟ್ಲಿಸ್ಟರ್ ಹೋಗ್ತೇನೆ ಅಂತಂದ್ರೆ ಅಲ್ಲಿಯೂ ನೀನಿರ್ತಿ, ಓ ಭೂಮಿಯ ಕಟ್ಟ ಕಡೆಗೆ ನಾನು ಹೋಗ್ಬೇಕಂದ್ರೂ ಅಲ್ಲಿಯೂ ನೀನಿರ್ತಿ. ನಿನ್ನ ಕಣ್ಣಿಗೆ ತಪ್ಪಿಸಿಕೊಳ್ಳಲು ನಾನು ಎಲ್ಲಿ ಹೋಗಲಿ? ಎಲ್ಲಿ ಹೋಗಕ್ಕೆ ಸಾಧ್ಯನೇ ಇಲ್ಲ. ಸರ್ವವ್ಯಾಪಿ ನೀನು, ಎಲ್ಲ ಕಡೆ ನೀನು ಪ್ರಸವಿಸ್ಕೊಂಡು ಎಲ್ಲ ಕಡೆ ನೀನಿದ್ದಿ. ನೀನಿಲ್ಲದಿರುವ ಸ್ಥಳ ಸಂಗತಿಗಳು ಎಲ್ಲೂ ಇಲ್ಲ. ಅದು ಪಾತಾಳ, ಪರಲೋಕ, ಭೂಲೋಕ, ಸ್ವರ್ಗ, ಮರ್ತ್ಯ, ಎಲ್ಲೇ ಹೋದರೂ ನೀನಿದ್ದಿ. ಸರ್ವಶಕ್ತನು ದೇವರಾದಂಥ ದೇವರು ನೀನು. ಆದರೆ ಪ್ರಶ್ನೆ, ಎಲ್ಲರೂ ಅನುಭವಿಸ್ಬೋದಾ ಆತನನ್ನು? ಏನಂತೀರ? ಎಲ್ಲ ಕಡೆ ಅದಾನಲ್ರಿ, ಎಲ್ಲರೂ ಅನುಭವಿಸ್ಬೋದಾ? ಇಲ್ಲ. ಏನ್ರಿ ಇಲ್ಲ ಅಂತಂದ್ರೆ ಎಲ್ಲ ಕಡೆ ಅದಾನು ಅಂತೀರಿ, ಎಲ್ಲನೂ ಅನುಭವಿಸ್ಬೋದಂಗೆ ಕೇಳಿದ್ರೆ ಇಲ್ಲ ಅಂತಂತ ಹೇಳ್ತೀರಿ, ಹೆಂಗ್ರಿ? ಆತನು ತಾನು ಆಯ್ದುಕೊಂಡ ಜನರ ಮಧ್ಯದಲ್ಲಿ ಮಾತ್ರ ಇರುವ ಆತನು. ಹಲ್ಲೆಲೂಯಾ. ಇಸ್ರಾಯೇಲರನ್ನು ಆಯ್ದುಕೊಂಡು ಇಸ್ರಾಯೇಲರ ಸಂಗಡ ಇದ್ನು. ಮಂಜೂಷ ಪೆಟ್ಟಿಗೆ ಮೂಲಕವಾಗಿ, ಗುಡಾರದ ಮೂಲಕವಾಗಿ, ಮೇಘ ಸ್ತಂಭದ ಮೂಲಕವಾಗಿ ಅವರ ಮಧ್ಯದಲ್ಲಿ ವಾಸಿಸಿದನು. ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಆಯ್ದುಕೊಂಡು ಎಲ್ಲರೂ ಕೂಡ ಇದ್ನ ಇಲ್ಲ, ಕೇವಲ ಬಂದು ಮಾತಾಡಿದ್ನು, ಹೋಗ್ಬಿಟ್ನು, ಕೇಳೋರು ಬಂದರು, ಬಾಡೋರು ಬಂದರು. ಬಟ್ ರೆಗ್ಯುಲರ್ಲಿ ಇರುವಂಥವ್ರು ಯಾರು ಕೂಡ ತಾನು ಆಯ್ದುಕೊಂಡ ಶಿಷ್ಯರ ಸಂಗಡ ಆತನ ಇರುವಿಕೆಯನ್ನು ನಾವು ಗಮನಿಸ್ತೇವೆ. ಅವ್ರ ಸಂಗಡ ಇದ್ನು, ಕುಂತ್ನು, ಕುಡಿದ್ನು, ತಿನ್ನು, ಉಣ್ಣು, ಎಲ್ಲ ಮಾಡಿದ್ನು. ಆತನು ಯೇಸು ಸ್ವಾಮಿ ಹೋದ್ನ, ಮತ್ತೆ ಆತನು ಬಿಟ್ಟು ಬಿಡಲಿಲ್ಲ. ನಿಮ್ಮನ್ನು ಅನಾಥರನ್ನಾಗಿ ನಾ ಬಿಡೋದಿಲ್ಲ, ನಿಮ್ಮ ಕೂಡನೇ ಇರ್ತೇನೆ. ಹೆಂಗೆ? ಪರಿಶುದ್ಧಾತ್ಮನನ್ನು 50ಮ ದಿನದಂದು ಆತನು ಬರುವುದ್ರ ಮೂಲಕವಾಗಿ ನಮ್ಮಲ್ಲಿ ವಾಸಿಸುವಂಥ ಕೆಲಸ, ಅಭಿಷೇಕಿಸುವಂಥ ಕೆಲಸ ಮಾಡೋದ್ರ ಮೂಲಕ ಆತನ ಪ್ರಸನ್ನತೆ ತಿರುಗಿ ನಮ್ಮ ಮಧ್ಯದಲ್ಲಿ, ಎಂಥವ್ರ ಮಧ್ಯದಲ್ಲಿ? ಆತನು ಆಯ್ದುಕೊಂಡ ಜನರ ಮಧ್ಯದಲ್ಲಿ ಆತನ ಇರುವಿಕೆಯನ್ನು ನಾವು ಸ್ಪಷ್ಟವಾಗಿ ಗಮನಿಸುವುದನ್ನು ನೋಡ್ತೇವೆ. ಪೌಲನು ಅದನ್ನು ಹೇಳ್ತಾನೆ, ನೀವು ಕರ್ತನ ಆಲಯವಾಗಿದ್ದೀರಿ, ದೇವರಾತ್ಮನು. ಎಲ್ಲದೀಪ ಸ್ವಾಮಿ? ಗುಡ್ಡ, ಬೆಟ್ಟ, ಕಾಡು, ಅಡ್ರೆಸ್ಸು ಆವಿವಲ್ಲ, ಎಲ್ಲಿದ್ದಿ? ನಿನ್ನ ದೇಹ ಕರ್ತನ ದೇವರ ಆಲಯವಾಗಿದ್ದಿ. ನಿಮಗೆ ಅದು ಗೊತ್ತಿಲ್ಲವೋ ಅನ್ನುವಂಥ ಪ್ರಶ್ನೆ. ದೇವರ ಪ್ರಸನ್ನತೆ, ಎಲ್ಲಿದ್ದಾನೆ ದೇವರು? ಎಲ್ಲಿದ್ದಾನೆ ದೇವರು? ಎಲ್ಲಿದ್ದಾನೆ ದೇವರು? ಯೇಸು ಕೇಳಿರುವಂಥ ಪ್ರಶ್ನೆ, ನಿನಗೆ ಗೊತ್ತಿಲ್ಲಮ್ಮ ನಾ ಎಲ್ಲಿದ್ದೇನಂತ ಹೇಳಿ? ನಾ ಇಲ್ಲಿರಬೇಕು, ಇದು ನನ್ನ ಬಿಸ್ನೆಸ್, ಇದು ನನ್ನ ಮುಖ್ಯ ಕೆಲಸ, ಇದೇ ನಾನು ಇರಬೇಕಾಗಿರುವಂಥ ಸ್ಥಳ. ನೀನು ಎಲ್ಲ ಕಡೆ ಹುಡುಕ್ತಾ ಇದ್ದಿ, ಬಟ್ ನೀ ರಾಂಗ್ ಸ್ಥಳದಲ್ಲಿ ಹುಡುಕ್ತಾ ಇದ್ದಿ. ನಾನು ಎಲ್ಲಿರಬೇಕಾಗಿರುವಂಥದ್ದು ನಿನಗೆ ಗೊತ್ತಿಲ್ವೋ? ಪ್ರತಿದಿನ ನಾವು ಆತನನ್ನು ಹುಡುಕ್ತಾ ಇದ್ದೇವ? ಆತನ ಸಾನ್ನಿಧ್ಯಕ್ಕೆ ಪ್ರಾರ್ಥನೆ ಮೂಲಕವಾಗಿ ಎಲ್ಲಿ ಸಿಗ್ತಾನೆ ಯೇಸು ಸ್ವಾಮಿ? ನೀನು ಆತನ ಸಾನ್ನಿಧ್ಯಕ್ಕೆ ಪ್ರಾರ್ಥನಾಪೂರ್ವಕವಾಗಿ ಬರುವ ಪ್ರತಿ ಸಾರಿ ಆತನ ನಿನಗೆ ಸಿಗುವಾತನಾಗಿದ್ದಾನೆ. ಆಲಯದಲ್ಲಿ ಈ ಸಾರಿ ನಾವು ಸಭೆಯಾಗಿ, ನಾನು ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಶಕ್ತಿ ಅದನ್ನು ಜಯಿಸಲಾರದು, ನಾನು ಸಭೆಯನ್ನು ಕಟ್ಟುವೆನು ಅಂತ ಹೇಳಿರುವಂಥ ಈ ಸಭೆ, ಆತನ ಆಯ್ದುಕೊಂಡಿರುವಂಥ ಜನರು, ನಾವು ಇಲ್ಲಿ ಸೇರಿ ಬರುವಾಗ ಆತನಿದ್ದಾನೆ. ಎಸ್, ಇಲ್ಲಿದ್ದಾನೆ. ನಮಗೇನು ಅನ್ನಿಸ್ತಾ ಇಲ್ಲಲ್ರಿ? ಮೈ ಜುಮ್ಮನ್ನಾತಿಲ್ಲ, ಏನು ಸ್ಟಾರ್ ಗಿರ್ ಕಾಣತ್ತಿಲ್ಲ, ಏನು ವಿಚಿತ್ರ ಹಂಗಿಂಗೆ ಅನ್ನಿಸ್ತಾ ಇಲ್ಲ, ದೇವದೂತರು ಕಾಣ್ತಾ ಇಲ್ಲ. ಹೆಂಗೆ ರೀ ಅನುಭವಿಸೋದು ಆತನಿಲ್ಲ ಅದಾನಂತಂತ ಹೇಳಿ? ಮೈ ಸ್ವಲ್ಪ ಜುಮ್ ಅನ್ಬೇಕು. ಓಕೆ, ಏನೋ ದೇವ್ರ ಪ್ರಸನ್ನತೆ ಚಲಿಸ್ತಾ ಇದೆ ಅಂತ ಒಂದು ಸ್ವಲ್ಪ ಗಾಳಿ ಬರಬೇಕು. ವಾಕ್ಯವು ಸತ್ಯವಾದದ್ದು, ಇದು ನೆನಪಿರಲಿ. ಮೊದಲು ಸತ್ಯ, ನಂತರ ನಂಬಿಕೆ, ಮೂರನೇದು ಅನುಭವ. ಸತ್ಯ, ನಂಬಿಕೆ, ಅನುಭವ. ಏನು ಸತ್ಯ? ಎಲ್ಲಿ ಜನರು ಸೇರಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನು ಇರ್ತೇನೆ ಅಂತ ಹೇಳಿರುವಂಥದ್ದು ಸತ್ಯ. ಅದನ್ನು ನಂಬ್ತೀಯೋ ಬಿಡ್ತೀಯೋ ನಿನ್ನ ಮೇಲೆ. ನಂಬಿದ್ರೆ ಭಾಳ ಒಳ್ಳೆಯದು, ಬಿಟ್ಟರು ನಿಮ್ಮ ಮೇಲೆ ಬಿಟ್ಟಿದ್ದು. ಆದರೆ
ಅನುಭವ ನಿನಗಾಗಬಹುದು, ಆಗಲಿಕ್ಕಿಲ್ಲ. ಏನು ಆತನಲ್ಲಿ ಇರುವಿಕೆಯ ಅನುಭವ ನಿನಗಾಗ್ಬೋದು ಅಥವಾ ಆಗಲಿಕ್ಕಿಲ್ಲ. ಅನುಭವಗಳ ಆಧಾರಿತವಾಗಿ ನಂಬುವಂಥ ಜನರು ನಾವಲ್ಲ, ಆದರೆ ಸತ್ಯ ಆಧಾರಿತವಾಗಿ ನಂಬುವಂಥ ಜನರು ಆತನಿದ್ದಾನೆ. ಹಲ್ಲೆಲೂಯ. ಆತನು ನಮ್ಮ ಮಧ್ಯದಲ್ಲಿದ್ದಾನೆ, ಆತನು ನಮ್ಮ ಮಧ್ಯದಲ್ಲಿದ್ದಾನೆ. ಆತನು ನಮ್ಮ ಸಂಗಡ ಕೆಲಸಗಳನ್ನು ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಆತನು ನಮ್ಮನ್ನು ಅನಾಥರನ್ನಾಗಿ ಹಾಗೆ ಕರ್ಕೊಂಡು ಹಾಗೆ ಆಯ್ಕೊಂಡು ಬಿಟ್ಟಿರುವಂಥ ಜನರು ನಾವಲ್ಲ. ಆತನು ನಮ್ಮ ಪಕ್ಷ, ನಮ್ಮ ಪರವಾಗಿರುವ ಆತನಾಗಿದ್ದಾನೆ. ಆತನು ತಿರುಗಿ ಹೋಗ್ತಾನೆ. ಹೋಗಿ ತನ್ನ ತಂದೆ ತಾಯಂದ್ರಿಗೆ ಆ ಪ್ರಶ್ನೆ ತಾಯಿಗೆ ಕೇಳಿದ್ರು ಆತನು ನೋಡ್ರಿ ವಿಧೇಯರಾಗಿ ವಾಕ್ಯಕ್ಕೆ ಅನುಗುಣವಾಗಿ ತಂದೆ ತಾಯಂದ್ರಿಗೆ ಏನಾಗಿರ್ತಾನಂತೆ, ವಿಧೇಯನಾಗಿರ್ತಾನೆ. ಮನೆಗೆ ಹೋಗಿ ವಿಶ್ವದ ಒಡೆಯನು, ಲೋಕರಕ್ಷಕನು, ಮನುಷ್ಯನಾಗಿರುವಂಥ ಆ ಮನುಷ್ಯನ ಅಧೀನತ್ವದಲ್ಲಿ ಬಂದು ಆತನ ತಂದೆ ತಾಯಂದಿರಿಗೆ ವಿಧೇಯನಾದನು. ದೇಹ ಬಲದಲ್ಲಿಯೂ ಆತ್ಮದ ಬಲದಲ್ಲಿಯೂ ಆತನು ಬೆಳೆದು ಬಂದನು. ಹಲ್ಲೆಲೂಯ. ಸೊ ಇದು ಈ ದಿನಗಳಲ್ಲಿ ನಾವು ಕಲಿತು ಸತ್ಯವನ್ನು ಅರಿತುಕೊಳ್ಬೇಕಾಗಿರುವಂಥ ವಿಷಯ. ಈ ದಿನಗಳಲ್ಲಿ ಅನೇಕ ಆಚರಣೆಗಳನ್ನು, ಪ್ರಾರ್ಥನೆಗಳನ್ನು, ಭಕ್ತಿಗಳನ್ನು, ಆರಾಧನೆಗಳನ್ನು ಎಲ್ಲವನ್ನು ಮಾಡ್ತಾ ಇದ್ದೀರಿ. ಈ ಪ್ರಶ್ನೆ ಯಾವಾಗಲೂ ಕೇಳುವಂಥದ್ದು ನಮಗೆ ಭಾಳ ಮುಖ್ಯ. ಏನು, ಯಾರಿಗಾಗಿ ಮಾಡ್ತಾ ಇದ್ದೇವೆ, ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆ. ಅಲ್ಲಿ ಆತ್ಮಿಕ ತಂದೆ ತಾಯಂದ್ರೆ ನಾವು ಗಮನಿಸಿದ್ವಿ, ಅವರು ಆತ್ಮಿಕವಾಗಿರುವಂಥ ಜನರಾಗಿದ್ದರು, ಅವರು ಭಕ್ತಿವಂತ ಜನರಾಗಿದ್ದರು, ಚಿಕ್ಕದರಲ್ಲಿ ನಂಬಿಗಸ್ತರಾಗಿರುವಂಥ ಜನರಾಗಿದ್ದರು. ಅಂಥ ಜನರ ಮಧ್ಯದಲ್ಲಿ ದೇವರು ದೊಡ್ಡದನ್ನು ಕೊಟ್ಟನು. ನಾನು ನೀನು ಹಾಗಿರುವುದಾಗಿದ್ದಲ್ಲಿ ದೇವರು ನಮ್ಮನ್ನು ಉದ್ಧಾರ ಮಾಡಿ ದೊಡ್ಡ ಕಾರ್ಯಗಳನ್ನು ನಮ್ಮ ಮೂಲಕ ಮಾಡಲಿಕ್ಕೆ ಶಕ್ತನು. ಅವರು ಹಬ್ಬದ ಗದ್ದಲದಲ್ಲಿ, ಪ್ರಯಾಣದ ಗದ್ದಲದಲ್ಲಿ, ಕೆಲಸದ ಗದ್ದಲದಲ್ಲಿ, ಮನೆ ವಿಚಾರಗಳಲ್ಲಿ ಅವರು ಮಗ್ನರಾಗಿ ಮನೆ ಓಡುವಂಥ ಸಂದರ್ಭದಲ್ಲಿ ಇದ್ದರು. ಅಂಥ ಸಂದರ್ಭದಲ್ಲಿ ಬ್ಯುಸಿನೆಸ್ನಲ್ಲಿ ಯೇಸುವನ್ನು ಕಳೆದುಕೊಂಡರು, ಯೇಸುವನ್ನು ನೆನಪಾರಿದರು. ದಯಮಾಡಿ ನಾವು ಹಾಗೆ ಮಾಡೋದು ಬೇಡ. ನಮ್ಮ ಅನುದಿನದ ಕೆಲಸ ಕಾರ್ಯಗಳಲ್ಲಿ ನಾವು ಕ್ರಿಸ್ತನನ್ನು ನೆನಪಾರಬೇಕು ಬೇಡ. ನಾನು ತಿಂದರು, ಕುಂತರು, ಕುಡಿದ್ರು ಅಥವಾ ಏನೇ ಮಾಡಿದರೂ ಕ್ರಿಸ್ತನಿಗಾಗಿ ಮಾಡ್ತಾ ಇದ್ದೇನಂತ ಉದ್ದೇಶದಿಂದ ನಾವು ಮಾಡೋಣ. ಆತನನ್ನು ತಪ್ಪಾದ ಸ್ಥಳಗಳಲ್ಲಿ ಹುಡುಕಬೇಡ್ರಿ. ಆತನು ಸಿಗುವಂಥ ಸ್ಥಳ ನೀಗೆ ಎಲ್ಲಿದೆ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಈ ಪ್ರಶ್ನೆ ನಮಗೆ ಆತನು ಕೇಳುವುದು ಬೇಡ. ನಾನು ಎಲ್ಲಿರ್ತೇನಂತ ನನಗೆ ಗೊತ್ತಿಲ್ವೋ, ನೀ ಎಲ್ಲಿ ಹುಡುಕಾಕೊಂಟಿ ನನ್ನಂತಂತ ಹೇಳಿ ಕೇಳುವಂಥದ್ದು ಬೇಡ. ಈ ಸಮಯ ನಮ್ಮನ್ನು ನಾವು ಈ ವಾಕ್ಯದ ಅಡಿಯಲ್ಲಿ ಪರೀಕ್ಷಿಸಿಕೊಂಡು ಒಪ್ಪಿಸಿ ನಾವು ಯೋಚನೆ ಮಾಡೋಣ. ನಾನು ಈ ದಿನಗಳಲ್ಲಿ ಮಾಡ್ತಾ ಇರುವಂಥ ಕಾರ್ಯ, ಭಕ್ತಿ, ಆಚರಣೆ, ಸಂಡೇ ಸರ್ವಿಸಿಗೆ ಬರ್ತಾ ಇದ್ದೇವೆ, ಶುಕ್ರವಾರ ಪ್ರಾರ್ಥನೆಗೆ ಬರ್ತಾ ಇದ್ದೇವೆ, ಉಪವಾಸ ಪ್ರಾರ್ಥನೆ, ಹೋಲಿ ಸ್ಪಿರಿಟ್ ಪ್ರಾರ್ಥನೆ, ಓಕೆ, ನಾನು ಪ್ರತಿದಿನ ಬದುಕುವಂಥ ಜೀವಿಸುವಂಥದ್ದು, ಸೇವೆ ಮಾಡ್ತಾ ಇದ್ದೇವೆ, ಎಲ್ಲೆಲ್ಲೇ ಹೋಗಿ ಬೇರೆಯವ್ರಿಗೋಸ್ಕರ ಪ್ರಾರ್ಥಿಸ್ತೇವೆ, ನನಗೋಸ್ಕರ ಪ್ರಾರ್ಥನೆ, ಉಪವಾಸ ಮಾಡ್ತಾ ಇದ್ದೇವೆ, ಭಕ್ತಿಯ ಕಾರ್ಯ ಎಲ್ಲ ಮಾಡ್ತಾ ಇದ್ದೇವೆ. ಬಟ್ ಯಾರಿಗಾಗಿ ಮಾಡ್ತಾ ಇದ್ದೇವೆ? ನನಗಾಗಿಯೋ? ಸ್ವಾಮಿ, ನಾನು ಏನೇ ಮಾಡಿದರೂ ನಿನಗಾಗಿ ಸ್ವಾಮಿ. ಈ ದಿನದಿಂದ ನಾನು ತಿಂದರು, ಕುಡಿದರು, ಮಲಗಿದ್ರು, ಎದ್ರು, ದುಡಿದ್ರು, ಗಳಿಸಿದ್ರು, ಕರ್ತನೆ, ನನ್ನ ಜೀವನದಲ್ಲಿ ಏನೇ ಆದರೂ ಅದು ನಿನಗಾಗಿ ಸ್ವಾಮಿ, ನಿನಗಾಗಿ ಮಾತ್ರ. ನಾವು ಈ ಒಂದು ಪ್ರತಿಷ್ಠೆ ಪಡಿಸಿಕೊಳ್ಳೋಣ. ನಮ್ಮನ್ನು ನಾವು ನಮಗಾಗಿ ಬದುಕಿರ್ಬೋದು, ಕುಟುಂಬಕ್ಕಾಗಿ ಬದುಕಿರ್ಬೋದು. ಎಸ್, ಇವೆಲ್ಲವನ್ನು ದೇವರು ಕೊಟ್ಟಿದ್ದಾನೆ, ನಾವು ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡಲೇಬೇಕು. ಆದರೆ ನನ್ನ ಮುಖ್ಯ ಉದ್ದೇಶ, ಗುರಿ, ಅಪೇಕ್ಷೆ ಯಾರಾಗಿದ್ದಾರೆ? ಯೇಸುನ. ನಮ್ಮ ಭಕ್ತಿವಂತ ಜೀವನ ಹೇಗೆ ನಡೀತಾ ಇದೆ? ನಮ್ಮ ಕೈಯಲ್ಲಿರುವಂಥ ಮಕ್ಕಳು ಹೇಗೆ ಬೆಳೀತಾ ಇದ್ದಾರೆ? ನಾವು ಆತನನ್ನು ಸಂಪೂರ್ಣವಾಗಿ ಸಮರ್ಪಿಸಲ್ಪಟ್ಟಂಥ ಜೀವಿತದಂತೆ ನಾವು ಜೀವಿಸ್ತಾ ಇದ್ದೇವಾ? ಈ ಸಮಯದಲ್ಲಿ ನಾವು ಸಮರ್ಪಿಸೋಣ, ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಕೇಳುವವರು ಮಾತ್ರ ಆಗಿದ್ದು ನಮ್ಮನ್ನು ನಾವು ಮೋಸಗೊಳಿಸಿಕೊಳ್ಳೋದು ಬೇಡ. ಆ ವಾಕ್ಯದಂತೆ ನಡೆಯುವವರಾಗಿರ್ರಿ ಅಂತ ಹೇಳಿ ಯಾಕೋಬನು ಹೇಳುವಂತೆ ಈ ಸಮಯದಲ್ಲಿ ನಾವು ನಡೆಯುವಂಥವರು, ನಿರ್ಧಾರ ಮಾಡುವಂಥವರು, ನಮ್ಮನ್ನು ಸಮರ್ಪಿಸಿಕೊಳ್ಳುವಂಥವರು. ನಮ್ಮ ಮೊದಲನೇ ಪ್ರೀತಿ ಯೇಸುವೆ ನೀನು. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮನ್ನು ನಾವು ಈ ಬೆಳಗಿನ ಜಾವ ಒಪ್ಪಿಸಿಕೊಡ್ತೇವೆ ಸ್ವಾಮಿ, ನಿನ್ನ ಹಸ್ತದಲ್ಲಿ ಸಮರ್ಪಿಸಿಕೊಡ್ತೇವೆ ಸ್ವಾಮಿ. ಓ ಕರ್ತನೆ, ಈ ಸಮಯ ನಿನ್ನ ವಾಕ್ಯವನ್ನು ಧ್ಯಾನಿಸಿದ್ದೇವೆ, ನಿನ್ನ ಸಮ್ಮುಖದಲ್ಲಿ ನಾವು ಸಮಯವನ್ನು ಕೊಟ್ಟಿದ್ದೇವೆ ಸ್ವಾಮಿ. ನಿನ್ನ ವಾಕ್ಯ ನಮ್ಮ ಸಂಗಡ, ನನ್ನ ಸಂಗಡ, ಎಲ್ಲರ ಸಂಗಡ ಮಾತನಾಡಿದೆ ಸ್ವಾಮಿ. ಕರ್ತನೆ, ಈ ವಾಕ್ಯವು ನಮ್ಮ ಜೀವಿತಗಳನ್ನು ಬದಲಾಯಿಸಲಿ, ನಮ್ಮ ವಿಚಾರಧಾರೆಗಳನ್ನು ಬದಲಾಯಿಸಲಿ, ನಮ್ಮ ಆಲೋಚನೆಗಳನ್ನು ಬದಲಾಯಿಸಲಿ ಸ್ವಾಮಿ. ಈ ಸಮಯ ನಿನ್ನ ಕರಗಳಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಸಹಾಯ ಮಾಡು ಸ್ವಾಮಿ. ಓ, ನಿನ್ನ ವಾಕ್ಯಕ್ಕೆ ಅಧೀನರಾಗಿ ಜೀವಿಸುವುದಕ್ಕೂ ಬದುಕುವುದಕ್ಕೂ ಸಾಧ್ಯವಾಗುವ ಹಾಗೆ ನೀನು ನಡೆಸುವಂತೆ ನಾವು ಪ್ರಾರ್ಥಿಸ್ತೇವೆ.
ಇಲ್ಲಿರುವ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಕರಗಳಲ್ಲಿ ಒಪ್ಪಿಸ್ತೇವೆ. ಸಾಂಪ್ರದಾಯಿಕ ಭಕ್ತಿಯನ್ನು ತೆಗಿ. ಓ ಕರ್ತನೆ, ನಮಗಾಗಿ ನನಗೋಸ್ಕರ ಅಂತ ಸ್ವಾರ್ಥದ ಭಕ್ತಿಯನ್ನು ತೆಗೆ. ನಿನಗೋಸ್ಕರ, ನಿನಗಾಗಿ ಅನ್ನುವಂಥ ಉದ್ದೇಶದಿಂದಲೂ ಬಯಕೆಯಿಂದಲೂ ಅಭಿಲಾಷೆಯಿಂದಲೂ ಮುಂದೆ ಸಾಗುವುದಕ್ಕೆ ಸಾಧ್ಯಪಡಿಸು. ನಮ್ಮ ಉದ್ಯೋಗ, ಕೆಲಸ, ಕುಟುಂಬ, ಜವಾಬ್ದಾರಿ ಇವುಗಳ ಮಧ್ಯದಲ್ಲಿ ನಿನ್ನನ್ನು ನಾವು ನೆನಪು ಹಾರದೆ ಸ್ವಾಮಿ, ನೀನೇ ನನ್ನ ಸರ್ವಸ್ವವು, ನಿನಗಾಗಿಯೇ ಎಲ್ಲವೂ ಅಂತ ಹೇಳಿ ಸಮರ್ಪಣೆಯ ಕೊಡಲ್ಪಟ್ಟ ಜೀವಿತದಂತೆ ಜೀವಿಸುವುದಕ್ಕೆ ನಮಗೆ ಸಾಧ್ಯಪಡಿಸು. ನೀನು ಎಲ್ಲಿದ್ದಿ ಅನ್ನುವಂಥ ಅರಿವಿಲ್ಲದೆ ಬೇರೆ ಎಲ್ಲ ಕಡೆ ಹುಡುಕದೆ ನಿನ್ನನ್ನು ಕರ್ತನೆ ನೀನು ಚಿತ್ತಿಸುವ ಉದ್ದೇಶಿಸುವ ಸ್ಥಳದಲ್ಲಿಯೇ ನಿನ್ನನ್ನು ಹುಡುಕಿ ಪ್ರಾರ್ಥಿಸಿ ಆರಾಧಿಸಿ ಮಹಿಮೆ ಪಡಿಸಲಿಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡು. ಈ ಸಮಯ ನಮ್ಮೆಲ್ಲರ ನಿನ್ನ ಕರಗಳಲ್ಲಿ ಒಪ್ಪಿಸ್ತೇವೆ ಸ್ವಾಮಿ. ಬಂದಂಥ ಜೀವಿತ ಜನರನ್ನು ಯೇಸುವೆ ನಿನ್ನ ನಾಮದಲ್ಲಿ ನಾವು ಆಶೀರ್ವದಿಸ್ತೇವೆ ಸ್ವಾಮಿ. ಕರ್ತನೆ, ಇನ್ನೂ ಹೆಚ್ಚು ನಿನ್ನಲ್ಲಿ ಬೆಳೆದು ನಿನಗಾಗಿ ಬದುಕಲಿಕ್ಕಾಗುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡು. ಎಲ್ಲ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತಾ ಯೇಸುವಿನ ಅದ್ಭುತವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಪ್ರಾರ್ಥಿಸಿ ಬೇಡಿ ನಾವು ಹೊಂದಿದ್ದೇವೆ. ಆಮೇಲೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಮತ್ತು ನಡೆಸುವಿಕೆಯು ಈಗಲೂ ಯಾವಾಗಲೂ ನಿರಂತರವೂ ನಮ್ಮೆಲ್ಲರ ಸಂಗಡ ನೆಲೆಯಾಗಿರಲಿ. ಆಮೇನ್.